ನಮಸ್ಕಾರ ವ್ಯೂವರ್ಸ್. ತ್ರಿಷಾ ನ್ಯೂ ಎಜು ಸೀರೀಸ್ 2024 ಅಲ್ಲಿ ಹಲವಾರು ಟಾಪಿಕ್ಗಳೊಟ್ಟಿಗೆ ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡಕ್ಕಿದ್ದೇನೆ. ಅದರಲ್ಲಿ ಇವತ್ತೊಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್, CA ಕೋರ್ಸ್ ಎ ಗ್ಲಾನ್ಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿ 10th ಆದ ನಂತರ ಆಯ್ಕೆಗಳನ್ನ ಮಾಡ್ಕೊಳ್ತಾನೆ. ನಾನು ಇಂಜಿನಿಯರಿಂಗ್ ಹೋಗ್ಬೇಕಾ, ಮೆಡಿಸಿನ್ ಹೋಗ್ಬೇಕಾ, ಅಥವಾ ಪ್ರೊಫೆಷನಲ್ ಕೋರ್ಸ್ ಲೈಕ್ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡಬೇಕಾ, ಕಂಪನಿ ಸೆಕ್ರೆಟರಿ ಮಾಡಬೇಕಾ, ಅಥವಾ ಏನಾದರೂ ಒಂದು ಪ್ಯೂರ್ ಸೈನ್ಸಿಗೆ ಹೋಗ್ಬೇಕಾ, ಹೀಗೆ ಹಲವಾರು ಆಯ್ಕೆಗಳನ್ನು ಒಬ್ಬ ವಿದ್ಯಾರ್ಥಿ ಮಾಡ್ಕೊಳ್ತಾನೆ. ಅದರಲ್ಲಿ ತುಂಬಾ ಸತಿ ಮತ್ತೆ ಮತ್ತೆ ಕೇಳಿ ಬರುವಂತ ಒನ್ ಆಫ್ ದ ಮೋಸ್ಟ್ ಲುಕ್ರೇಟಿವ್ ಅಂಡ್ ವೆರಿ ಅಟ್ರಾಕ್ಟಿವ್ ಫಾರ್ ದ ಯಂಗ್ ಕಿಡ್ಸ್ ಯಾವುದು ಅಂತ ಕೇಳಿದ್ರೆ 2 ಲೆಟರ್ CA. ತುಂಬಾ ಸತಿ ನಾನು ಈ ಸ್ಟೇಟ್ಮೆಂಟ್ಸ್ ಅನ್ನ ಹೇಳಿದ್ದುಂಟು ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ. CA is not just 2 alphabets, it's the dream of millionaires. ಎಷ್ಟೋ ಜನ ಈ ಕನಸನ್ನು ಕಟ್ಕೊಂಡಿರ್ತಾರೆ, ನಾನೊಬ್ಬ CA ಆಗ್ಬೇಕು ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗುವಂಥದ್ದು CA ಅಂದ್ರೆ ಏನು, CA ಮಾಡಕ್ ನನ್ನ ಹತ್ರ ಏನು ಮೈಂಡ್ ಸೆಟ್ ಇದೆ, ಅಥವಾ ಕ್ವೈಟ್ ಆಫ್ ಕೇಳ್ತೇವಲ್ವಾ, ಈ CA ಮೈ ಕಪ್ ಆಫ್ ಟೀ, ಅದು ನನಗೆ ಆಗತ್ತಾ, CA ಅಲ್ಲಿ ಏನು ಹಂತಗಳಿದೆ, ಹಾಗೆ ಇದನ್ನ ಮಾಡಬೇಕಾದ್ರೆ ನಾನು ಎಷ್ಟೊಂದು ತಯಾರಿಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಗ್ಲಾನ್ಸ್ ಅನ್ನ ಇವತ್ತು ನಿಮ್ಗೆ ಕೊಡೋಕಿದ್ದೇನೆ. ಫಸ್ಟ್ ನಾವು ಆ 2 ಲೆಟರ್ CA ಅಂದ್ರೆ ಏನು. CA ನಾನು CA ಮಾಡಬೇಕು ಅಂತ ಹೇಳಿದಾಗ ನನ್ನ ಫ್ರೆಂಡ್ಸ್ಗಳಲ್ಲಿ ತುಂಬಾ ತಮಾಷೆ ಮಾಡಿದೆ. ಒಬ್ಬ ಫ್ರೆಂಡ್ ಹೇಳ್ದ ನನಗೆ, ಗೋಪಾಲ್ ನೀ CA ಮಾಡ್ತಾ ಮಾಡ್ತಾ ಹೋಗ್ತೀಯಾ, 10 ವರ್ಷ ತಗೊಂಡ್ಬಿಡತ್ತೆ ಅಂತ ಹೇಳಿ. ಇನ್ನೊಬ್ಬ ಹೇಳ್ದ, CA ಚಕ್ಕುಲಿ ಅಂಗಡಿ ಅಲ್ಲ ಅದು ಅಂತ, ಬಹಳ ಈಸಿ ಅನ್ಕೊಳ್ಬೇಡ ಅಂತ. ಒಬ್ಬ ಫ್ರೆಂಡ್ ಇನ್ನೊಂದು ಸ್ಟೆಪ್ ಮುಂದೋಗಿ CA ಮಾಡ್ತಾ ಮಾಡ್ತಾ ಹೋಗ್ತೀಯ, ಮದುವೆನೇ ಆಗಲ್ಲ ಹೇಳಿದ. ಹೀಗೆಲ್ಲ ಹೇಳಿ ಹೆದರ್ಸಿದ್ರು. ಈ ರೀತಿ ತುಂಬಾ ಜನ ನಿಮ್ಗೂ ಹೆದರ್ಸ್ತಿರ್ತಾರೆ, CA ಅಂದ್ರೆ ಕಷ್ಟ, ಆಗಲ್ಲ, ಹಾಗೆ ಹೀಗೆ ಅಂತ. ಸ್ಟೂಡೆಂಟ್ಸ್ ಹೆಚ್ಚು ಕಮ್ಮಿ 80,000 ವಿದ್ಯಾರ್ಥಿಗಳನ್ನ ತ್ರಿಷಾ ಸಂಸ್ಥೆ ಲಾಸ್ಟ್ 25 ವರ್ಷಗಳಲ್ಲಿ ಮಕ್ಕಳ ಭವಿಷ್ಯನ ರೂಪಿಸಲ್ಲಿ ಅದೊಂದು ತುಂಬಾ ಮಹತ್ವದ ಪಾತ್ರವನ್ನು ಹೊಂದಿದೆ. ನಾನೇನ್ ಹೇಳ್ತೀನಿ ಆಸ್ ಎ CA ಅನ್ನೋದಕ್ಕಿಂತ ಜಾಸ್ತಿಗೆ ನೀವು ಯಾವ್ದಾದ್ರು ನನ್ನ ವಿದ್ಯಾರ್ಥಿಗಳನ್ನ ಕೇಳಿದ್ರೆ, CA ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಅವರ ಸ್ಟೇಟ್ಮೆಂಟ್ ಹೀಗಿರ್ಬೋದೇನೋ, CA ಅನ್ನೋದು ಸರ್ಟೈನ್ಲಿ ಅಚೀವಬಲ್, ಸರ್ಟೈನ್ಲಿ ಅಟೈನಬಲ್. ನೀವು ಮನಸ್ಸು ಮಾಡಿದ್ರೆ ಸ್ಟೂಡೆಂಟ್ಸ್ CA ಅನ್ನೋ ಕೋರ್ಸ್ ಅನ್ನ ಮಾಡಕ್ ಸಾಧ್ಯ ಇದೆ. ಕಬ್ಬಿಣದ ಕಡಲೆ ಅಂತ ಏನ್ ಹೇಳ್ತೀವಿ, ಅದು ಡೆಫಿನೆಟ್ಲಿ ಹಾಗಿಲ್ಲ. ಯಾಕೆ ಹಾಗೆ ಬಹಳ ಕಷ್ಟ ಅಂತ ಅನ್ಕೊಳ್ತಾರೆ ಅಂತ ಹಾಗೆ ನೋಡಕ್ ಹೋದ್ರೆ, ಏನ್ ಕಲ್ತಿದ್ದೀರಾ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಅಂದಾಗ 3 ಸಬ್ಜೆಕ್ಟ್, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್. ಹಾಗಾಗಿ ಎಲ್ಲೂ ನಿಮ್ಗೆ ಕಾಮರ್ಸ್ ಬಗ್ಗೆ ಅಥವಾ ನಿಮ್ಮ ಎಕನಾಮಿಕ್ಸ್ ಬಗ್ಗೆ, ಅಕೌಂಟ್ಸ್ ಬಗ್ಗೆ, ಅಥವಾ ಈ ರೀತಿಯ ಸಬ್ಜೆಕ್ಟ್ ರಿಲೇಟೆಡ್ ಬಿಸ್ನೆಸ್ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ಒಲವನ್ನ ಸ್ಕೂಲಿಂಗ್ ಬುಕ್ಸ್ಗಳು ಹಾಕಲ್ಲ. ಯಾರು ಸ್ಕೂಲಿಂಗ್ ಅಲ್ಲಿ ನಿಮ್ಗೆ ಫೈನಾನ್ಸ್ ರಿಲೇಟೆಡ್ ಎಜುಕೇಶನ್ ಅನ್ನ ಕೊಡಲ್ಲ, ಸ್ಟಾಕ್ ಮಾರ್ಕೆಟ್. ಹಾಗಾಗಿ ಪ್ರಾಬಬ್ಲಿ ಅದೊಂದು ಹಿಂದೆ ಬರಕ್ಕೆ ಕಷ್ಟ ಅಂತ ಹೇಳಕ್ ಅದೊಂದು ಕಾರಣ ಇರ್ಬೋದು. ಇನ್ನು ತುಂಬಾ ಜನ ಕೇಳೋದು ಯಾರ ಹತ್ರ ಅಂದ್ರೆ, ಅವನು ಏನೋ ಮಾಡಿರಲ್ಲ, CA ಏನೋ ಅವನಿಗೆ ABCD ಗೊತ್ತಿರಲ್ಲ. ನೀವು ಅವನ ಹತ್ರ ಹೋಗಿ ಕೇಳಿದಾಗ ಅವನು ಕಷ್ಟ ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತಿರಲಿ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಮೆಡಿಸಿನ್ ಅಲ್ಲಿ ಹೇಗೆ ಒಂದು ನೀವು ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ಹೋಗಿ ಕಲಿತಿರೋ ಹಾಗೆ ಇಲ್ಲಿ ಆ ರೀತಿ ಇಲ್ಲ. ಇಲ್ಲಿ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಕೋರ್ಸ್ ಅನ್ನು ಕೊಡುತ್ತೆ. ನೀವು ಎಲ್ಲಿ ಬೇಕಾದ್ರೂ ಇದ್ದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬರೋ ಕೋರ್ಸ್ ಇದು. ಹಾಗಾಗಿ ಎಲ್ಲಿದ್ದು ಇದನ್ನ ಮಾಡಕ್ ಸಾಧ್ಯ ಇದೆ. ನಿಮ್ಗೆ ಗೊತ್ತಿರಲಿ, ಫಾರಿನ್ ಅಲ್ಲೆಲ್ಲ ಈ ಕೋರ್ಸ್ ಅನ್ನ ಮಾಡಿದ್ರೆ ತುಂಬಾ ಕಾಸ್ಟ್ಲಿ. ಇಂಡಿಯಾದಲ್ಲಿ ಮಾಡೋಗೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇಂದ ಬಂದಿರೋಗೋಸ್ಕರ ಬಹಳ ಅಫೋರ್ಡಬಲ್ ಕೋರ್ಸ್ ಇದೆ. ಬಹಳ ನಡ್ಸಲ್ಲಿ ಹೇಳೋದಾದ್ರೆ ಈ ಪ್ರೊಫೆಷನಲ್ ಕೋರ್ಸ್ 3 ಇದೆ ಇಂಡಿಯಾದಲ್ಲಿ. CA, CS, CMA 3 ಪ್ರೊಫೆಷನಲ್ ಕೋರ್ಸಸ್ ಇನ್ ಇಂಡಿಯಾ. ಇವತ್ತು ನಾನು ಇದರ ಮೊದಲನೇ ಪಾರ್ಟಿಗೆ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೇನೆ, CA ಅನ್ನೋದ್ರ ಬಗ್ಗೆ ಏನು ಅಂತ. ಸೊ ಇವತ್ತೆಲ್ಲ ನೀವು ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ನನ್ನ ಕಿವಿ ಮಾತೇನು ಅಂದ್ರೆ, ಇವತ್ತು ನೀವು ಸ್ಟಾರ್ಟ್ ಮಾಡ್ತೀಯ ಅಂದಾಗ ಸುಮ್ಮನೆ ಹೀಗೆ ಅಂದ್ಕೊಳ್ಳಿ, ನಾನು ಇದನ್ನ ಉಡುಪಿಯಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀನಿ. ನಮ್ಮ ಬಿಲ್ಡಿಂಗಿನ ಹಿಂದೆ ಒಂದು ರೋಡ್ ಹೋಗ್ತದೆ. ಆ ರೋಡಿನ ಲೆಫ್ಟ್ ಸೈಡ್ ಅಲ್ಲಿ ಒಂದು ಟಾಲ್ ಬಿಲ್ಡಿಂಗ್ ಇದೆ, 5 ಫ್ಲೋರ್ ಇದೆ. 4ನೇ ಫ್ಲೋರ್ಲಿ ಒಂದು ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಆ ರೂಮ್ ಹೇಗಿದೆ ಅಂತ ಕೇಳಿದ್ರೆ ನೀವು ಏನು ಹೇಳ್ತೀರಾ? ಸರ್ ಡಾರ್ಕ್ ಇದೆ ಸರ್, ಲೈಟ್ ಇದೆ ಸರ್, ಲೈಟ್ ಇಲ್ಲ ಸರ್, ಬೂತ್ ಬಂಗ್ಲೆ ಸರ್, ಹೀಗೆ ಎಷ್ಟು ಹೇಳ್ಬೋದು. ಬಟ್ ಕರೆಕ್ಟ್ ಉತ್ತರ ಏನು ಅಂತ ಕೇಳಿದ್ರೆ ಐ ಡೋಂಟ್ ನೋ. ಸ್ಟಾರ್ಟ್ ಮಾಡೋ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತೇನು ಅಂದ್ರೆ, ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ 3 ವರ್ಡ್ಸ್, ಐ ಡೋಂಟ್ ನೋ. ನನಗೇನೋ ಗೊತ್ತಿಲ್ಲ ಅಂತ ಸ್ಟಾರ್ಟ್ ಮಾಡಿ. ಐ ಆಮ್ 0 ಟುಡೇ,
ಡೇ ವಿಲ್ ಕಮ್ ಐ ವಿಲ್ ಬಿಕಮ್ ಹೀರೋ ಅಂತ ಹಾಗೆ ಅಂದ್ಕೊಳ್ಳಿ. ಡೆಫಿನೆಟ್ಲಿ ಈ ಕೋರ್ಸನ್ನು ಮಾಡೋಕ್ಕಾಗತ್ತೆ. ಇಲ್ಲದಿದ್ರೆ ಏನಾಗ್ಬಿಡುತ್ತೆ, ಪ್ರಾಸ್ಪೆಕ್ಟಸ್ ನೋಡ್ತೀರಾ, ಇದೇನಿದೆ ಭಾಳ ಈಸಿ ಅಂದ್ಕೊಳ್ತೀರ. ಹಾಗಾಗಿ ಅದು ಏನೋ ಗೊತ್ತಿಲ್ಲ ಅಂತ ನೀವು ತಿಳ್ಕೊಂಡು ವರ್ಕ್ ಮಾಡುವಾಗ ಪಾಸಿಬಿಲಿಟೀಸ್ ಆಫ್ ಕ್ಲಿಯರಿಂಗ್ ಈಸ್ ಹೈ. ಚೆನ್ನಾಗಿ ಓದಕ್ಕೆ ಶುರು ಮಾಡ್ತೀಯ, ನಿನ್ನ ಕಾತುರ ಜಾಸ್ತಿ ಇರ್ತದೆ. ವಿತ್ ದಿಸ್ ಸ್ಮಾಲ್ ಇಂಟ್ರೊಡಕ್ಟರಿ ಪಾರ್ಟ್ ನಾನು ನಿಮಗೆ ಕೇಳುವಂಥ CA ಗ್ಲಾನ್ಸ್ ಅಲ್ಲಿ ಮೊದಲನೇ ಕ್ವಶನ್, ಈ CA ಮೈ ಕಪ್ ಆಫ್ ಟೀ, ಈ CA ಯುವರ್ ಕಪ್ ಆಫ್ ಟೀ ನೋಡ್ತಾ ಹೋಗುವ. ಏನಿರ್ತದೆ ಈ CA ಯುವರ್ ಕಪ್ ಆಫ್ ಟೀ ಅಲ್ಲಿ ಏನಿದೆ ಸ್ಟೂಡೆಂಟ್ಸ್? CA ಅನ್ನೋದು ನಾನು ಯಾವಾಗಲೂ ಒಂದು ಡೆಫಿನೇಷನ್ ಹೇಳ್ತೀನಿ. ನಾನು ನೋಟ್ಬುಕ್ ಇಟ್ಕೊಂಡು ನೀವು ಬರ್ಕೊಳ್ತಿದ್ದೀರಾ, ಭಾಳ ಸೀರಿಯಸ್ ಇದ್ದೀರಾ ಅಂದರೆ ಬರ್ಕೊಳ್ಳಿ. ನನ್ನ ಒಂದು ಸಿಗ್ನೇಚರ್ ಡೈಲಾಗ್ ಇದೆ, CA ಈಸ್ ನಾಟ್ ಎ ಡಿಫಿಕಲ್ಟ್ ಕೋರ್ಸ್ ಬಟ್ ಎ ಡಿಫರೆಂಟ್ ಕೋರ್ಸ್. CA ಬಹಳ ಕಷ್ಟದ ಕೋರ್ಸ್ ಅಲ್ಲ, ಅದು ವಿಭಿನ್ನವಾದ ಕೋರ್ಸ್ ಅಂತ. ನಾಟ್ ಎ ಡಿಫಿಕಲ್ಟ್ ಕೋರ್ಸ್ ಬಟ್ ಎ ಡಿಫರೆಂಟ್ ಕೋರ್ಸ್. ಭಾಳ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಾಗಿ CAನ ಮಾಡೋಕ್ಕಾಗತ್ತಾ ಅಂದರೆ ನನ್ನ ಆನ್ಸರ್ ಎಸ್ ಹೌದು, ನೋನು ಹೌದು. ಯಾರೋ ಒಬ್ಬ ಚೆನ್ನಾಗಿ ಬರೆದಿದ್ದಾನೆ ಪೋಯೆಟ್, ನಿಮ್ಗೆ ಗೊತ್ತಿರ್ಬೋದು. ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಯು ಕೆನಾಟ್, ಯು ಕೆನಾಟ್. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಅಂತ. ನಿನಗೆ ಆಗತ್ತೆ ಅಂದರೂ ಸರಿ, ಆಗಲ್ಲ ಅಂದರೂ ಸರಿ, ಚಾಯ್ಸ್ ನಿಂದಿರ್ತದೆ ಅಂತ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತೇನಂದ್ರೆ, ನನಗೆ ಆಗತ್ತಾ ಆಗಲ್ವಾ ಅನ್ನೋದನ್ನ ನಿನ್ನ ಕೋರ್ಸಿನ ಒಳಗೆ ಹೋಗಿ ಮಾಡಬೇಕೇ ಹೊರತು ದೂರದಿಂದ ಏನು ಅಂದ್ಕೊಂಡ್ರದ್ದು ಕಷ್ಟ ಹೇಳ್ಬೋದು, ಸುಲಭ ಹೇಳ್ಬೋದು. ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ಹೇಳೋದು, ಈ CA ಮೈ ಕಪ್ ಆಫ್ ಟೀ ಅಂತ ಕೇಳಿದರೆ ಡೆಫಿನೆಟ್ಲಿ ಎಸ್ ಅಂತ ಮಾಡ್ಬೋದು. ಅದಕ್ಕೆ ಸರಿಯಾದ ತಯಾರಿ, ಪ್ರಿಪ್ರೇಷನ್, ಗೈಡೆನ್ಸ್ ಕೊಟ್ಟರೆ ಯಾಕೆ ಮಾಡೋಕ್ಕಾಗಲ್ಲ? ನಮ್ಮ ತ್ರಿಷಾ ಸಂಸ್ಥೆ ಈ CA ಕೋರ್ಸನ್ನು ಕೊಡೋದು 55% ಇಂಟರ್ಮೀಡಿಯೇಟಲ್ಲಿದೆ, 55ರಿಂದ 57, 58%. CA ಫೌಂಡೇಶನಲ್ಲಿ 61-62% ಇದೆ. ಆಲ್ ಇಂಡಿಯಾದಲ್ಲಿ 25ರಿಂದ 30% ಇದೆ. ರಫ್ಲಿ ನಂಬರ್ಸ್ ನಿಮ್ಗೆ ಹೇಳ್ತಿರೋದು. ನೀವು ಸರಿಯಾಗಿ ಪ್ರಿಪೇರ್ ಮಾಡಿಬಿಟ್ರೆ ಮಾಡೋಕ್ಕಾಗತ್ತೆ. ನೀವು ಅಂದ್ಕೊಂಡಿದ್ದೀರಾ ಬಹಳ ಕಷ್ಟ, ಇದು ಆಗಲ್ಲ, ಹೆದರಿಕೆ, ಏನೋ ಒಂದು ಸೈಸ್ಕಲ್ ತಲೆ ಮೇಲೆ ಇಟ್ಟಿದ್ದೀರಂತ. ಹಾಗೆ ಏನೂ ಇಲ್ಲ ಸ್ಟೂಡೆಂಟ್ಸ್. ಸರಿಯಾದ ಪ್ಲಾನಿಂಗ್, ಪ್ರಿಪ್ರೇಷನ್ ಇದ್ರೆ ಮಾಡೋಕ್ಕಾಗತ್ತೆ. ಈ CA ಮೈ ಕಪ್ ಆಫ್ ಟೀ ಅನ್ನೋದಕ್ಕೆ ನನ್ನ ಪ್ರಕಾರ ಉತ್ತರ ಎಸ್. ಮಾಡಬೇಕಾದ್ರೆ ನೀವು ಏನು ಮಾಡಬೇಕು ಅನ್ನೋ ನಾನು ಮುಂದೆ ಹೇಳ್ತೀನಿ. CA ಮಾಡ್ಬೇಕಾದ್ರೆ ನನ್ನ ಪ್ರಕಾರ ನೀವು 4 ಪ್ರಾಮಿಸನ್ನು ಮಾಡಬೇಕು. ಏನು ಮಾಡಬೇಕು? 4 ಪ್ರಾಮಿಸ್. ಏನು ಸರ್ 4 ಪ್ರಾಮಿಸ್? ಮೊದಲನೇ ಪ್ರಾಮಿಸ್ ನೀವು ಹೇಳಬೇಕು, ಐ ಪ್ರಾಮಿಸ್ ದಟ್ ಐ ವಿಲ್ ಪ್ಲ್ಯಾನ್. ಸ್ಟೂಡೆಂಟ್ಸ್, ಭಾಳ ಸಮಯದ ತಲೆಯಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡುವಾಗ ಎಷ್ಟೆಲ್ಲ ಇರ್ತದೆ, ನಿಮ್ಮ ಪ್ರಯಾರಿಟಿಗಳು ಮಿಸ್ ಆಗಿಬಿಡ್ಬೋದು. ಹಾಗಾಗಿ ನನ್ನ ಪ್ಲ್ಯಾನಿಂಗ್ ಭಾಳ ಇಂಪಾರ್ಟೆಂಟ್. ಏನು ಮೊದಲನೇ ಪ್ರಾಮಿಸ್? ಐ ಪ್ರಾಮಿಸ್ ದಟ್ ಐ ವಿಲ್ ಪ್ಲ್ಯಾನ್. ಎರಡನೇದು, ಐ ಪ್ರಾಮಿಸ್ ದಟ್ ಐ ವಿಲ್ ಪ್ರಾಕ್ಟೀಸ್. CA ಆಗಬೇಕು ಅಂತ ನೀವು ಕನಸಿಟ್ಕೊಂಡು ಮುಂದೆ ಹೋಗುವ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮಲ್ಲಿ ಯಾರ ಹತ್ರನೂ ಒಂದು ಮ್ಯಾಜಿಕ್ ದಂಡ ಇಲ್ಲ, ನಿನ್ನನ್ನು ಮುಟ್ಟಿದ ತಕ್ಷಣ ನಾನು CA ಮಾಡೋಕ್ಕೆ ಇಲ್ಲ, ಹಾಗೇನಿಲ್ಲ. ಯಾರಾದರೂ CA ಮಾಡ್ತಾರೆ ಅಂತಾದರೆ ಅವನ ಪ್ರಾಕ್ಟೀಸಿಂದ ಮಾತ್ರ ಸಾಧ್ಯ. ಸೊ ಶಾರ್ಟ್ಕಟ್ ಟು ಸಕ್ಸಸ್ ಏನಿಲ್ಲ. ನನ್ನ ಹೇಳೋ 3 ವರ್ಡನ್ನು ಕರೆಕ್ಟಾಗಿ ಹಾಕೊಂಡ್ಬಿಟ್ರೆ CA ಮಾಡೋಕ್ಕಾಗತ್ತೆ. ಏನು? ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮಾಡೋದ್ರಿಂದ ಆಗತ್ತೆ. ಸರ್, ಹಾರ್ಡ್ ವರ್ಕ್ ಈಸ್ ಇಟ್ ದ ಕೀ ಟು ಸಕ್ಸಸ್? ನನ್ನ ಪ್ರಕಾರ ಸ್ಲೈಟ್ಲಿ ನೋ. ಕಂಟಿನ್ಯೂಯಸ್ ಹಾರ್ಡ್ ವರ್ಕ್ ಈಸ್ ದ ಕೀ ಟು ಸಕ್ಸಸ್. ಇಟ್ ಇಸ್ ನಾಟ್ ಪ್ರಾಕ್ಟೀಸ್. ಕಂಟಿನ್ಯೂಯಸ್ ಪ್ರಾಕ್ಟೀಸ್ ಮಾಡೋದು. ನಾನು ಹೇಳಲ್ಲ 5 ಗಂಟೆ 6 ಗಂಟೆ ಓದು, ಅದಾದರೆ ಒಳ್ಳೇದು. ನಿಂಗೆ 2ರಿಂದ 3 ಗಂಟೆ ಸ್ಟಾರ್ಟ್ ಮಾಡು, ಬಟ್ ಕಂಟಿನ್ಯೂಯಸ್ ಆಗಿ ಮಾಡಬೇಕು. ಏನೇ ಬಂದರೂ ಮಾಡಬೇಕು. ನಾಳೆ ನಿಮ್ಗೆ ಅಲ್ಲಿ ಕರೆಕ್ಟ್ ಎಲೆಕ್ಟ್ರಿಸಿಟಿ ಇಲ್ಲ, ಕ್ಯಾಂಡಲ್ ಇಟ್ಕೊಂಡು ಓದಬೇಕು. ಆ ಕಮಿಟ್ಮೆಂಟ್ ಬೇಕು ಸ್ಟೂಡೆಂಟ್ಸ್. ಪ್ರಾಕ್ಟೀಸಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ನೀನು 1-2 ಗಂಟೆ ಓದೋ ಬದಲು 1.5 ಗಂಟೆ ಓದೆ, ನೆಕ್ಸ್ಟ್ ಎಕ್ಸ್ಟ್ರಾ ಓದು. 2 ದಿನ ಓದೋಕ್ಕಾಗಲಿಲ್ಲ, ಸಂಡೇ 8 ಗಂಟೆ ಓದು. ಒಟ್ಟು ನಿಮಗೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ತಲೆಯಲ್ಲಿ ಇದ್ದರೆ ಮಾತ್ರ ಸಾಧ್ಯ. 2ನೇ ಪ್ರಾಮಿಸ್ ಏನು ಹೇಳಿದೆ? ಐ ಪ್ರಾಮಿಸ್ ದಟ್ ಐ ವಿಲ್ ಪ್ರಾಕ್ಟೀಸ್. 3ನೇ ಪ್ರಾಮಿಸ್ ಏನು? ಐ ಪ್ರಾಮಿಸ್ ದಟ್ ಐ ವಿಲ್ ಸ್ಟಡಿ ಆಲ್ ಸಬ್ಜೆಕ್ಟ್ಸ್. ಮುಂದೆ ನಾನು ಹೇಳ್ತೀನಿ. ಇದರಲ್ಲಿ ಈ ಇಂಟ್ರೆಸ್ಟಿಂಗಲ್ಲಿ ನಿಮ್ಮ 11th and 12th ಅಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಹೋಯ್ತು ಅಂತ ಫೇಲ್ ಆದೆ, ಅದು ಮಾತ್ರ ಬರೀಬೇಕು. CA ಇಲ್ಲ ಆ ರೀತಿ ಚಿಲ್ಲರೆ ಸ್ಕೀಮ್ ಎಲ್ಲ ಇಲ್ಲ. ಒಂದೊಂದು ಪೇಪರ್ ಬರೆಯೋದು. 4 ಪೇಪರ್ ಇದೆ ಫೌಂಡೇಶನಲ್ಲಿ, ಹೋದ್ರೆ 4 ಬರೀ, 1 ಹೋದ್ರೂ 4 ಬರೀಬೇಕು. ಅಂದರೆ ಹೋಲ್ಸೇಲ್ ಡೀಲ್ ಮಾಡ್ತೀವಿ ನಾವು, ಚಿಲ್ಲರೆ ವ್ಯಾಪಾರ ಮಾಡಲ್ಲ. ಅರ್ಥ, ನೀವು ಒಂದೊಂದು ಸಬ್ಜೆಕ್ಟನ್ನು ಕಲಿಯೋದಲ್ಲ, ಎಲ್ಲದೂ ಕಲಿಬೇಕು. ಅಗ್ರಿಗೇಟ್ ಬರಬೇಕು ನಿಮಗೆ. ಅದನ್ನು ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಹಾಗಾಗಿ ಐ ಪ್ರಾಮಿಸ್ ದಟ್ ಐ ವಿಲ್ ಪ್ರಿಪೇರ್ ಆಲ್ ಸಬ್ಜೆಕ್ಟ್ಸ್ ಈಕ್ವಲಿ. 4ನೇದು ಭಾಳ ಇಂಪಾರ್ಟೆಂಟ್ ಸ್ಟೂಡೆಂಟ್. ಐ ರೆಸ್ಪೆಕ್ಟ್ ಆ್ಯಂಡ್ ವ್ಯಾಲ್ಯೂ ಮೈ ಟೈಮ್. I will not waste my time. I promise that I will respect and value my time. I will not waste my time. ನಾನು ಯಾವಾಗಲೂ ಹೇಳೋಕೊಂಡು, ನೀನೇನಾದರೂ ಟೈಮ್ ವೇಸ್ಟ್ ಮಾಡಿದರೆ
ನೀನು ಕರೆಕ್ಟಾಗಿ ಕೇಳ್ಕೊಳ್ಳಿ. ನೀನು ಟೈಮ್ ವೇಸ್ಟ್ ಮಾಡಿದರೆ ಒಂದಿನ ಟೈಮ್ ನಿನ್ನನ್ನು ವೇಸ್ಟ್ ಮಾಡಿ. ಯಾಕಂದರೆ ನೀನು ಟೈಮ್ ವೇಸ್ಟ್ ಮಾಡಿದರೆ ಟೈಮ್ ನಿನ್ನನ್ನು ವೇಸ್ಟ್ ಮಾಡುತ್ತೆ. ಟೈಮ್ ವೇಸ್ಟ್ ಮಾಡಬೇಡಿ. ಹಾಗಂತೇಳಿ ಗಮ್ಮತ್ತು ಮಾಡಬೇಡಿ, ಪಿಕ್ಚರ್ ನೋಡಬೇಡಿ, ತೊಂದರೆ ಇಲ್ಲ, ಅದೆಲ್ಲ ಬೇಕು. ಬಟ್ ಯಾವಾಗಲೂ ಟೈಮ್ ವೇಸ್ಟ್ ಮಾಡ್ತಾ ಹೋದರೆ ಯಾವುದ್ರಲ್ಲೂ ರಿಸಲ್ಟ್ ಬರಲ್ಲ. ಹಾಗಾಗಿ CA ನಿಮ್ಮ ರಿಸಲ್ಟ್ಗಳು ಪೋಸ್ಟ್ಪೋನ್ ಆಗ್ತಾ ಹೋಗ್ತದೆ. ಹಾಗಾಗಿ ನಿಮ್ಮ ಸಮಯವನ್ನು ವೇಸ್ಟ್ ಮಾಡಬಾರ್ದು. ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಸ್ಟೂಡೆಂಟ್ಸ್ ಕರೆಕ್ಟಾಗಿ ಫಾಲೋ ಮಾಡಿದರೆ ಈ CA ಮೈ ಕಪ್ ಆಫ್ ಟೀ, ನನ್ನ ಆನ್ಸರ್ ಎಸ್. ನೋಡ್ತಾ ಹೋಗುವ ಸ್ಟೂಡೆಂಟ್ಸ್, ನಾವು CA ಕೋರ್ಸನ್ನು ಗ್ಲಾನ್ಸ್ ಮಾಡ್ತಾ ಹೋಗುವ. ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ, ಚಾರ್ಟರ್ಡ್ ಅಕೌಂಟೆನ್ಸಿ ಆಲ್ ಅಬೌಟ್ ದ ಕೋರ್ಸ್. ಏನೇನಿದೆ ಈ ಕೋರ್ಸಲ್ಲಿ ಅಂತ ಫಸ್ಟ್ ನಾನು ನೋಡ್ತೀನಿ. CA ಅನ್ನೋದು ಯಾರು ಕೊಡ್ತಾರೆ? ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಕೊಡ್ತಾರೆ. ನಿಮ್ಗೆ ಗೊತ್ತಿದೆಯಾ ಸ್ಟೂಡೆಂಟ್ಸ್, ವರ್ಲ್ಡಲ್ಲಿ 2ನೇ ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ, 2nd ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ ಇನ್ ದ ವರ್ಲ್ಡ್ ಸಿಮಾ. ಅದರ ನಂತರ ಬಂದಿರುವಂಥ ಸರ್ಟಿಫೈಡ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಕೌಂಟ್ಸ್ ನಂತರ ಬಂದಿರುವಂಥ 2nd ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ ಇನ್ ದ ವರ್ಲ್ಡ್ ಯಾವುದು ಅಂದರೆ ಇಂಡಿಯನ್ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್. ಏನು ಈ CA ಕೋರ್ಸಲ್ಲಿ ನೀವು ಕಲಿಯೋಕ್ಕಿದೆ? ಸ್ಕ್ರೀನಲ್ಲಿ ಕಾಣೋಗೆ ಅಕೌಂಟ್ಸ್, ಫೈನಾನ್ಸ್, ಟ್ಯಾಕ್ಸ್, ಆಡಿಟ್, ಇದರಲ್ಲಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಪಳಗಿರ್ತಾನೆ. ಅದ್ರಲ್ಲಿ ತುಂಬ ಡೀಪರ್ ನಾಲೆಜನ್ನು ಪಡ್ಕೊಂಡಿರ್ತಾನೆ. ಇದನ್ನು ಹೇಳ್ತಾ ಇದೆ. ಈ CA ಕೋರ್ಸ್ ಎಂಬ್ಲೆಮ್ ನೋಡ್ಬೋದು ನೀವು. CA ಕೋರ್ಸನ್ನು CA ಇನ್ಸ್ಟಿಟ್ಯೂಟಿನ ಎಂಬ್ಲಮನ್ನು ನೋಡ್ಬೋದು. ಈ CA ಕೋರ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಸ್ಟಾರ್ಟ್ ಆಗಿರೋದು 1949 ಪಾರ್ಲಿಮೆಂಟಿಂದ ಪಾಸ್ ಆಗಿರುವಂಥದ್ದು. ಹಾಗಾಗಿ 1949 2024 ಹೆಚ್ಚು ಕಮ್ಮಿ 75 ವರ್ಷಗಳು ಕಳೆದ್ವಿ ನಾವು. ಸೊ ಸ್ಟೂಡೆಂಟ್ಸ್, ಇದರಲ್ಲಿ ಯಾರೆಲ್ಲ CA ಆಗಿದೆ ಅವರು ಇದರ ಮೆಂಬರ್ಸ್ ಆಗ್ತಾರೆ. ನೆಕ್ಸ್ಟ್ ಸ್ಲೈಡಲ್ಲಿದೆ. ಯಾರೆಲ್ಲ ಈ CA ಕೋರ್ಸನ್ನು ಕಂಪ್ಲೀಟ್ ಮಾಡಿ ಈಗ ಮೆಂಬರ್ಶಿಪ್ ಅಪ್ಲೈ ಮಾಡಿ ಮೆಂಬರ್ಸ್ ಆಗಿದ್ದಾರೆ ಅವರು ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಆಗ್ತಾರೆ. CAಗೆ ಏನಿದೆ ಟ್ಯಾಗ್ಲೈನ್ಗಳು? ಒಂದೊಂದು ಟ್ಯಾಗ್ಲೈನ್ ಇರ್ತದೆ. ದ ಆಲ್ಫಾಬೆಟ್ಸ್ ಆಫ್ ಟ್ರಸ್ಟ್ ಅಂತ 2 ಲೆಟರ್ ತುಂಬ ಜನ ಇದಕ್ಕೆ ನಂಬ್ತಾರೆ. ಒಂದು P&L ಅಕೌಂಟ್ ಬ್ಯಾಲೆನ್ಸ್ ಶೀಟಿಗೆ ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ದೊಡ್ಡ ಕಂಪನಿಯ ಬ್ಯಾಲೆನ್ಸ್ ಶೀಟಿಗೆ ಯಾವುದೇ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, RBI ಗವರ್ನರ್ ಸೈನ್ ಹಾಕಿದ್ರೆ ಆಗಲ್ಲ. ನಿಮ್ಮಂಥ ಯಂಗ್ ಚಾರ್ಟರ್ಡ್ ಅಕೌಂಟೆಂಟ್ಗಳು ಸೈನ್ ಹಾಕಿದ್ರೆ ಮಾತ್ರ ಅದಕ್ಕೆ ಬೆಲೆ. ಹಾಗಾಗಿ ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಲ್ಫಾಬೆಟ್ಸ್ ಆಫ್ ಟ್ರಸ್ಟ್. ನಾನು ಆಗಲೇ ಹೇಳಿದಾಗೆ CA 2 ಲೆಟರ್. ಇಟ್ಸ್ ನಾಟ್ ಜಸ್ಟ್ ಆಲ್ಫಾಬೆಟ್ಸ್, ಇಟ್ ಇಸ್ ದ ಡ್ರೀಮ್ ಆಫ್ ಮಿಲಿಯನೇರ್ಸ್. CAನ ಏನಂತ ಹೇಳ್ತಾರೆ ಗೊತ್ತಾ ನಿಮ್ಗೆ? ಭಾಳ ಇಂಟ್ರೆಸ್ಟಿಂಗ್ ಆಗಿ ಪಾರ್ಟ್ನರ್ ಇನ್ ನೇಷನ್ ಬಿಲ್ಡಿಂಗ್ ಅಂತ, ದೇಶ ಕಟ್ಟುವಲ್ಲಿ ನೀನು ಒಬ್ಬ ಪಾಲುದಾರ ಅಂತ ಹೇಳ್ತಾರೆ. ಇಂಥ ಒಂದು ವಂಡರ್ಫುಲ್ ಏನಾದರೂ ಇದೆ ಅಂದರೆ ಅದು CA ಕೋರ್ಸ್ಗಳಿಗಿದೆ ಸ್ಟೂಡೆಂಟ್ಸ್. CA ಕೋರ್ಸಿನ ಒಂದು ಮೊಡಾಲಿಟಿಯನ್ನು ನೋಡುವ. CA ಕೋರ್ಸಲ್ಲಿ ಒಟ್ಟಿಗೆ 4 ಹಂತಗಳಿದೆ. ಫೌಂಡೇಶನ್, 2ನೇ ಹಂತದ ಹೆಸರು ಇಂಟರ್ಮೀಡಿಯೇಟ್, ಭಾಳ ಇಂಟ್ರೆಸ್ಟಿಂಗ್. 3ನೇದು ಬೇರೆ ಕೋರ್ಸಲ್ಲಿ ಇಷ್ಟು ಇದೆಯೋ ಇಲ್ಲೋ ಗೊತ್ತಿಲ್ಲ. CA ಕೋರ್ಸಲ್ಲಿ ನೀನೊಬ್ಬ ಅಂಡರ್ ಚಾರ್ಟರ್ಡ್ ಅಕೌಂಟೆಂಟ್ ವರ್ಕ್ ಮಾಡಬೇಕು. ಅದಕ್ಕೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಥವಾ ಆರ್ಟಿಕಲ್ಶಿಪ್ ಹೇಳ್ತೇವೆ. ಕೊನೆಯಲ್ಲಿ ನೀನು ಕೋರ್ಸನ್ನು ಮುಗಿಯೋಕ್ಕೆ ಮುಂಚೆ ಒಂದು ಎಕ್ಸಾಮನ್ನು ಬರೆಯೋಕ್ಕಿದೆ, ಅದು ಫೈನಲ್ ಅಂತ. ಈ 4 ಹಂತಗಳನ್ನು ನೀನು ಮುಗಿಸಿದ್ರೆ ನೀನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತೀಯ. CAಯಲ್ಲಿ 4 ಹಂತಗಳಿದೆ. ಏನಿದೆ ಸರ್? ಫೌಂಡೇಶನ್ನಲ್ಲಿ 4 ಪೇಪರ್ ಇದೆ. ಇಂಟರ್ಮೀಡಿಯೇಟಲ್ಲಿ 3+3 6 ಇದೆ. ಫೈನಲಲ್ಲೂ ಈಗ ಹೊಸದಾಗಿ ಬಂದಿರೋ 2024 ಬಂದಿರೋ ಎಲ್ಲ ವಿದ್ಯಾರ್ಥಿಗಳಿಗೆ 3+3 6. ನೀವು ಈ ಫೌಂಡೇಶನ್ ಅಂದರೆ ಎಂಟ್ರೆನ್ಸ್. ನೀವು ಸೈನ್ಸ್ ವಿದ್ಯಾರ್ಥಿಗಳು ಇದನ್ನು ಏನಾದರೂ ಕೇಳ್ತಾ ಇದ್ರೆ CET, ನೀಟ್ ಬರೀತಿಲ್ಲ, ಅದು ಫೌಂಡೇಶನ್. ನಂತರ ನೀನು ಇಂಜಿನಿಯರಿಂಗು IIT ಅಥವಾ ಎಲ್ಲೋ ಮಾಡ್ತೀಯಲ್ಲ, ಅದು ನೆಕ್ಸ್ಟಿನ ಕೋರ್ಸ್. ಹಾಗೆಯೇ ನೀವು ಅದೇ ಟೈಮ್ ಸ್ಪ್ಯಾನಲ್ಲಿ ಒಬ್ಬ PUC ಆಗಿ 4 ವರ್ಷದಲ್ಲಿ ಹೇಗೆ ಇಂಜಿನಿಯರಿಂಗ್ ಮಾಡ್ತಾನೋ, ಹೇಗೆ MBBS ಸ್ಟೂಡೆಂಟ್ 5 ವರ್ಷದಲ್ಲಿ ಡಾಕ್ಟರ್ ಕೋರ್ಸ್ MBBS ಅನ್ನು ಕಂಪ್ಲೀಟ್ ಮಾಡ್ತಾನೋ ಮೆಡಿಸಿನ್ ಸ್ಟೂಡೆಂಟ್, ಹಾಗೆಯೇ PUC ಆದ ನಂತರ ನೀವು 4 ವರ್ಷದಲ್ಲಿ ಸರಿಯಾಗಿ ಮನಸ್ಸು ಕೊಟ್ಟರೆ ನೀವು ಚಾರ್ಟರ್ಡ್ ಅಕೌಂಟೆನ್ಸಿಯನ್ನು ಕಂಪ್ಲೀಟ್ ಮಾಡ್ಬೋದು. ಯು ಕ್ಯಾನ್ ಅರ್ನ್ ಎ ವೆರಿ ಗುಡ್ ಅಮೌಂಟ್, ಯು ಕ್ಯಾನ್ ಹ್ಯಾವ್ ಎ ಗುಡ್ ರೆಸ್ಪೆಕ್ಟ್ ಇನ್ ದ ಸೊಸೈಟಿ. ಸೊ ಹಾಗಾದರೆ ತುಂಬ ಜನ ಕಷ್ಟ ಹೇಳ್ತಾರಲ್ವ, ಕಷ್ಟ ಅಲ್ಲ ಅಂತ ನಾನು ಒಂದು ಸುಮ್ಮನೆ ಲಾಜಿಕಲ್ಲಿ ಹೇಳ್ತೀನಿ. ಇಂಜಿನಿಯರಿಂಗ್ ನಿಮ್ಗೆ ಗೊತ್ತಿರೋ ಹಾಗೆ ಸ್ಟೂಡೆಂಟ್ಸ್, PUC ಆದ ನಂತರ 4 ವರ್ಷ 8 ಸೆಮಿಸ್ಟರ್ 6 ಸಬ್ಜೆಕ್ಟ್ ಇಟ್ಕೊಂಡ್ರು 48 ಸಬ್ಜೆಕ್ಟ್ ಕಲಿತೀರ. ಒಪ್ಕೊಳ್ತೀರಾ? 48 ಸಬ್ಜೆಕ್ಟ್, 8 6 48. ಅದೇ ಇಲ್ಲಿ PUC ಆದ ತಕ್ಷಣ ಫೌಂಡೇಶನ್ ಎಕ್ಸಾಮ್ ಬರೀತೀಯ, ಅಲ್ಲಿ CET, ಇಲ್ಲಿ ಫೌಂಡೇಶನ್, ಅಲ್ಲಿ ನೀಟ್ JEE ಬರೀತೀಯ, ಇಲ್ಲಿ ಫೌಂಡೇಶನ್. ಅದ ನಂತರ ಎಷ್ಟಿದೆ? ಇಂಟರ್ಮೀಡಿಯೇಟಲ್ಲಿ 6 ಸಬ್ಜೆಕ್ಟ್ ಇದೆ, ಫೈನಲಲ್ಲಿ 6 + 6 ಎಷ್ಟಾಯಿತು ಸ್ಟೂಡೆಂಟ್ಸ್? 12 ಆಯಿತು. ಅಲ್ಲಿ ಎಷ್ಟು ಹೇಳ್ತೇವೆ? 48 ಅರ್ಧ ತಗೊಳ್ಳಿ 24, 48 ಇದು 1/3 ತಗೊಳ್ಳಿ 16. ಅಷ್ಟೂ ಇಲ್ಲ, ಬರೀ 12 ಪೇಪರ್ ಇದೆ.
ಯಾವ ಪುಣ್ಯಾತ್ಮ ಹೇಳ್ದ ನಿಮ್ಗೆ ಭಾಳ ಕಷ್ಟ ಅಂತ? ನೀವು ಅಂದ್ಕೊಂಡ್ಬಿಟ್ರಿ ಭಾಳ ಕಷ್ಟ ಅಂತ, ಡಿಫಿಕಲ್ಟ್ ಅಂತ. ಹಾಗೇನಿಲ್ಲ. ನಾನು ಹಾಗೆ ತಪ್ಪು ತಿಳ್ಕೊಳ್ಬೇಡಿ, ಭಾಳ ಈಸಿ ಸರ್ ಇದು, ಅದು ನಾನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ದ ಕೇಕ್ ವಾಕ್ ಅಂತ ನಾನು ಹಾಗೆ ಹೇಳ್ತಿಲ್ಲ. ಪ್ರಯತ್ನ ಪಡಬೇಕು, ಎಫರ್ಟ್ಸ್ ಹಾಕಬೇಕು, ಚೆನ್ನಾಗಿ ಮಾಡಿ ಓದಿದ್ರೆ ಆಗ್ತದೆ. ನೀವು ಅಂದ್ಕೊಂಡಷ್ಟು ಕಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಆಲ್ರೈಟ್ ಸ್ಟೂಡೆಂಟ್ಸ್, CA ಎಕ್ಸಾಮಿನೇಷನ್ ಮೊದಲ ಎಕ್ಸಾಮಿನೇಷನ್ ಫೌಂಡೇಶನ್ ಇದೆ. ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗುವ, ಯಾಕಂದರೆ ತುಂಬ ಜನ ಯಂಗ್ ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್ ದಿಸ್ ಪಾಯಿಂಟ್ಸ್. ಫಸ್ಟ್ ಎಕ್ಸಾಮ್ ಇದ್ರಲ್ಲಿ CA ಬರುವಂಥದ್ದು. ಇಲ್ಲಿ ತನಕ ಈ ವರ್ಷದ ತನಕ ನಿಮಗೆ ಟ್ವೈಸ್ ಎ ಇಯರ್, ಜೂನ್ ಮತ್ತು ಡಿಸೆಂಬರ್ಲಿರೋದು ಈಗ 3 ಸತಿ ಆಗತ್ತೆ ಅಂತ ಒಂದು ರೀಸೆಂಟ್ ಸರ್ಕ್ಯುಲರ್ ಬಂದಿದೆ. 3 ಸತಿ ಯಾವಾಗ ಆಗತ್ತೆ ನನಗೆ ಕೇಳಿದರೆ, ಆ 3 ಸತಿ ಜನವರಿ, ಜೂನ್ ಮತ್ತು ಸೆಪ್ಟೆಂಬರ್ ಅಂತ. ಇನ್ನು ಅದನ್ನು ಫೈನಲ್ ಮಾಡಬೇಕು CA ಇನ್ಸ್ಟಿಟ್ಯೂಟ್. ಈ ನಾನು ಬೇರೆ ಬೇರೆ ಕೋರ್ಸ್ಗಳೆಲ್ಲ ಇದೆಯಲ್ವ, ಅದು ವರ್ಷಕ್ಕೆ 3 ಸತಿ 4 ಸತಿ ಬರ್ತಾ ಇದೆ. ಇದನ್ನೆಲ್ಲ ಗಮನ ಇಟ್ಕೊಂಡು ನಮ್ಮ CA ಇನ್ಸ್ಟಿಟ್ಯೂಟು ಸಹಿತ ಈ ರೀತಿ ಪ್ರಯತ್ನವನ್ನು ಮಾಡ್ತಾ ಇದೆ. 2 ಸತಿ ಬದಲಿಗೆ 3 ಸತಿ ಕೊಡ್ಬೋದಾ ಅಂತ. ನೆಕ್ಸ್ಟ್, ಅಪ್ರಾಕ್ಸಿಮೇಟ್ಲಿ ನೀವು ಏನಾದರೂ ಕೋಚಿಂಗ್ ತೊಗೊಂಡ್ರೆ, ಫುಲ್ ಫ್ಲೆಜ್ ಲರ್ನಿಂಗ್ ಮಾಡೋದ್ರೆ ಒಂದು 6 ತಿಂಗಳ ಕೋಚಿಂಗ್ ಬೇಕು. ಸ್ಟೂಡೆಂಟ್ ಕರೆಕ್ಟ್ ತಿಳ್ಕೊಳ್ಳಿ, ಯಾವುದೇ ಕೋರ್ಸ್ ಈ CA ಫೌಂಡೇಶನ್, ಇಂಟರ್ಮೀಡಿಯೇಟ್, ಇಲ್ಲೆಲ್ಲ ಏನು ಅಂದರೆ 2 ಪಾರ್ಟ್. ಒಂದು ಪಾರ್ಟ್ ಕರೆಕ್ಟಾಗಿ ಕೇಳ್ಕೊಳ್ಳಿ, ನೀನು ರಿಜಿಸ್ಟ್ರೇಷನ್ ಮಾಡಬೇಕು. 11th 12th ನೀನು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಲ್ವ, ಕಾಲೇಜಿಗೆ ಹೋಗಿ ಅದೆಲ್ಲ ಫಾರ್ಮಾಲಿಟಿ, ಅದು ರಿಜಿಸ್ಟ್ರೇಷನ್. ಅಲ್ಲಿ 9,000 ರೂಪಾಯಿ ನಿಮಗೆ ಕೇಳ್ತಾರೆ, 9,000 rupees ಕೇಳ್ತಾರೆ. ಇದನ್ನು ಮಾಡೋದ್ರ ನಂತರ ನಿಮಗೆ ಏನಾಗುತ್ತೆ ಅಡ್ವಾಂಟೇಜ್? ಸರ್ ನಾನು ಕೊಟ್ಟು ಮಾಡಿಬಿಟ್ಟೆ, ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕು. ಒನ್ಸ್ ಯು ಡೂ ದಿಸ್ ರಿಜಿಸ್ಟ್ರೇಷನ್, ನಿನ್ನ ಹೆಸರು CA ಇನ್ಸ್ಟಿಟ್ಯೂಟಲ್ಲಿ ಆಸ್ ಎ ಸ್ಟೂಡೆಂಟ್ ಆಗಿ ರಿಕಗ್ನೈಸ್ ಆಗುತ್ತೆ. ಅದರ ರಿಲೇಟೆಡ್ ಸಬ್ಜೆಕ್ಟಿನ ಬುಕ್ಸ್ಗಳು ನಿಮಗೆ ಬರ್ತವೆ. ಇದು ನಾನು ಹೇಳ್ತಿದ್ದು ರಿಜಿಸ್ಟ್ರೇಷನ್ ವಿತ್ ICAI. 2ನೇ ಪಾರ್ಟ್ ಕೋಚಿಂಗ್ ಮ್ಯಾಂಡೇಟ್ರಿ ಅಂತೇನಿಲ್ಲ, ನೆನ್ಪಿಟ್ಕೊಳ್ಳಿ. ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೇಟ್ರಿ, ಕೋಚಿಂಗ್ ಮ್ಯಾಂಡೇಟ್ರಿ ಇಲ್ಲ. ಕೋಚಿಂಗ್ ಇಲ್ದೇ ಮಾಡೋರು ಇದ್ದಾರೆ. ಮೆಜಾರಿಟಿ ಸ್ಟೂಡೆಂಟ್ಸ್ ಕೋಚಿಂಗನ್ನು ತಗೊಳ್ತಾರೆ. ಕೋಚಿಂಗ್ ಇಸ್ ನಾಟ್ ಮ್ಯಾಂಡೇಟ್ರಿ, ರೆಕಮೆಂಡೇಟ್ರಿ. ಒಬ್ಬ ಸ್ಟೂಡೆಂಟ್ ಕ್ಲಾಸಲ್ಲಿ ಪಾಠ ಮಾಡ್ತಾ ಕೇಳಿದ, ಸರ್ ಯಾಕೆ ಕೋಚಿಂಗ್ ತಗೊಳ್ಬೇಕು ಅಂತ. ನಾನು ಹೇಳಿದೆ, ನೀನೊಬ್ಬ ಸಚಿನ್ ತೆಂಡೂಲ್ಕರ್ ಇದ್ದಾಗ ಮರೆಯ, ಇವನ್ ಸಚಿನ್ ತೆಂಡೂಲ್ಕರಿಗೂ ಒಬ್ಬ ಕೋಚ್ ಇದ್ದಾನೆ. ಸೊ ದಟ್ ದ ಬೆಸ್ಟ್ ಆಫ್ ಯು ಕ್ಯಾನ್ ಬಿ ಎಕ್ಸ್ಪ್ಲೋರ್ಡ್. ಅತಿ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೀನೊಬ್ಬ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಇದ್ದಾಗೆ, ಆದರೆ ಅವರಿಗೂ ಒಳ್ಳೆ ಎಕ್ಸ್ಪರ್ಟ್ ಕೋಚ್ ಇರ್ತಾರೆ. ಸೊ ದಟ್ ಅವರ ಬೆಸ್ಟ್ ಆಫ್ ನಾಕ್ಸನ್ನು ತಗೊಳ್ಬೋದು ಅಂತ. ನಂತರ ಪ್ರತಿ ಎಕ್ಸಾಮ್ ಬರೆಯುವಾಗ ಎಕ್ಸಾಮ್ ಫೀಸ್ ಕಟ್ಟಬೇಕು. ಪಾಸ್ ಆಗಿಬಿಟ್ರೆ ಇಂಟರ್ಮೀಡಿಯೇಟ್. ಯಾರೋ ಒಬ್ಬ ವಿದ್ಯಾರ್ಥಿ ಕ್ಲಿಯರ್ ಆಗದೇ ಇದ್ರೆ, ನೀವೆಲ್ಲ ಪಾಸ್ ಆಗ್ತೀರಾ, ಯಾರಾದರೂ ಒಬ್ಬ ವಿದ್ಯಾರ್ಥಿ ಕ್ಲಿಯರ್ ಆಗದಿದ್ದರೆ ಆ ವಿದ್ಯಾರ್ಥಿ ನೆಕ್ಸ್ಟ್ ಟೈಮ್ ಈ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡುವಂಥದ್ದು ಅಗತ್ಯ ಇಲ್ಲ. ಎಕ್ಸಾಮ್ ಫೀಸ್ ಪೇ ಮಾಡೋದು, ನೆಕ್ಸ್ಟ್ ಎಕ್ಸಾಮ್ ಬರೆಯೋದು. ಹಾಗಾಗಿ ಯಾರಾದರೂ ವಿದ್ಯಾರ್ಥಿಗಳು ಫೇಲ್ ಆದಾಗ ಅವ್ನು ಕಟ್ಟಕ್ಕೆ ಬರೋದು ಬರೀ ನೆಕ್ಸ್ಟ್ ಎಕ್ಸಾಮ್ ಫೀಸ್ ಮಾತ್ರ. ಸೂಪರ್ ಸ್ಟೂಡೆಂಟ್ಸ್, ಈಗ ನಾನು ಕೇಳ್ತಿರುವಂಥದ್ದು, ಈ CA ಕೋರ್ಸಿನ ಫೌಂಡೇಶನಲ್ಲಿ ಮೊದಲ ಹಂತದಲ್ಲಿ ಎಷ್ಟು ಪೇಪರ್ಗಳಿದೆ, ಯಾವ ಟೈಪಲ್ಲಿದೆ ಅಂತ. ಸೊ ಫಸ್ಟ್ 4 ಪೇಪರ್ಗಳಲ್ಲಿ ಮೊದಲ ಪೇಪರಿನ ಹೆಸರು ಅಕೌಂಟಿಂಗ್. ಫಸ್ಟ್ ಅಕೌಂಟಿಂಗ್ ಬರ್ತದೆ. ಡಿಸ್ಕ್ರಿಪ್ಟಿವ್ ಇನ್ ನೇಚರ್, 3 ಮಾರ್ಕ್, 4 ಮಾರ್ಕ್, 5 ಮಾರ್ಕ್, 1 ಮಾರ್ಕ್, 2 ಮಾರ್ಕ್ ಎಲ್ಲ ಸೇರಿ 10 ಮಾರ್ಕ್, 12 ಮಾರ್ಕ್ ಕೊಡ್ಬೋದು. ಯಾವ ರೀತಿಯೂ ಕೊಡ್ಬೋದು. ನೀವು 11th and 12th ಅಥವಾ ಸ್ಕೂಲಿಂಗ್ಸಲ್ಲಿ ಡೀಟೇಲ್ ಆಗಿ ಬರೀತಿದ್ರಲ್ಲ, ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೆಯೋದು ಇಂಪಾರ್ಟೆಂಟ್. 2ನೇ ಪೇಪರ್ ಪ್ರಾಬಬ್ಲಿ ಇದು ಎಲ್ಲರಿಗೂ ಹೊಸದು, PUCಲೂ ಇಲ್ಲ, ಸ್ಕೂಲಿಂಗ್ಸಲ್ಲೂ. ಬಿಸ್ನೆಸ್ ಲಾ ಅಂತಿದೆ, 100 ಮಾರ್ಕ್ ಪೇಪರ್. ಸ್ವಲ್ಪ ಚೆನ್ನಾಗಿ ಕಲಿಬೇಕು, ಯಾಕೆ ಅದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಲಾ ಎಲ್ಲ ಇದೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಂತಿದೆ ನಿಮಗೆ, ಹಾಗೆ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಇದೆ, ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇದೆ. ಅಂದರೆ ಅದು ಲಾ ಮೇಲೆ ಆ ಪರ್ಟಿಕ್ಯುಲರ್ ವಿಷಯಗಳು ಆಧಾರಿತವಾಗಿದೆ. ಉದಾಹರಣೆಗೆ ನೀವೇನಾದರೂ ಒಂದು ಪಾರ್ಟ್ನರ್ಶಿಪ್ ಮಾಡಿದರೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಅಲ್ಲಿ ಒಂದು ಲಾ ಸೆಟ್ ಮಾಡಿ ಕೊಟ್ಟಿದೆ, ಅದ್ರ ಪ್ರಕಾರ ಮಾಡಬೇಕು ಅಂತ. ಸೊ ಇದು 2 ಪೇಪರ್, ಅಕೌಂಟಿಂಗ್ ಮತ್ತೆಲ್ಲ ಡಿಸ್ಕ್ರಿಪ್ಟಿವ್ ಇನ್ ನೇಚರ್, ಡಿಟೇಲ್ ಆಗಿ ಬರೀಬೇಕು. 3ನೇ ಪೇಪರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇದರಲ್ಲಿ 3 ಪಾರ್ಟ್ ಇದೆ. ಮ್ಯಾಥ್ಸ್, ಸ್ಟ್ಯಾಟ್ಸ್, ರೀಸನಿಂಗ್. ಮ್ಯಾಥ್ಸ್ 40 ಮಾರ್ಕಿಗೆ ಬರ್ತದೆ, ಸ್ಟ್ಯಾಟಿಸ್ಟಿಕ್ಸ್ 40 ಮಾರ್ಕ್, 20 ಮಾರ್ಕ್, ರೀಸನಿಂಗ್ ಬರ್ತದೆ. 40, 40, 20. ಇದು ನಿಮ್ಮ 3ನೇ ಪೇಪರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಒಂಥರ ಕೌನ್ ಬನೇಗಾ ಕ್ರೋರ್ಪತಿ ಸ್ಟೈಲ್. 1 ಪ್ರಶ್ನೆ 4 ಉತ್ತರ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ. ಕರೆಕ್ಟ್ ಆದರೆ ಫುಲ್ ಮಾರ್ಕ್ ಸಿಗುತ್ತೆ, ರಾಂಗ್ ಆದರೆ -0.25 ಕಟ್ ಆಗ್ತದೆ. ಪೇಪರ್ 4 ಅಲ್ಲಿಯೂ ಸಹಿತ MCQ, ಬಿಸ್ನೆಸ್ ಎಕನಾಮಿಕ್ಸ್ ಇದೆ. ಇಲ್ಲಿಯೂ ಸಹಿತ ನಿಮಗೆ ಮೈಕ್ರೋ ಮ್ಯಾಕ್ರೋ ಎರಡನ್ನು ಸೇರಿಸಿ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲ 2 ಪೇಪರ್ ಡಿಸ್ಕ್ರಿಪ್ಟಿವ್, ಸೆಕೆಂಡ್ 2 ಪೇಪರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಾರ್ಮೆಟ್ MCQ ಇದೆ. ಗೊತ್ತಾಯ್ತಾ? 4
ಈಗ ಸ್ಟೂಡೆಂಟ್ ಇದು 4 ಪೇಪರ್ 100 ಮಾರ್ಕ್ಸ್ ಈಚೆ. ಲಾಸ್ಟ್ ಒಂದು ಲೈನ್ ಇದೆ ನೋಡಿ, ಕರೆಕ್ಟಾಗಿ ಓದಿ. ಪ್ರತಿ ಪೇಪರಲ್ಲಿ 40 ಬರಬೇಕು. ಎಷ್ಟು ಬರಬೇಕು? 40 ಈಚ್. ಬರೀ 40 ಬಂದರೆ ಸಾಕ ಸರ್? 44 160 ಆಯ್ತು. ಅಗ್ರಿಗೇಟ್ ಟೋಟಲ್ ಇದೆಯಲ್ವ 50% ಬಂದಿರಬೇಕಂದ್ರೆ 400 ಮಾರ್ಕ್ ಟೋಟಲ್. 100 ಇಂಟು 4 400. 50% ಅಂದರೆ ಎಷ್ಟಾಯಿತು? 200 ಮಾರ್ಕ್ಸ್ ಬರಬೇಕು. ಸೊ CAಯಲ್ಲಿ ಪ್ರತಿ ಪೇಪರ್ಲಿ 40% ಬಂದು ಅಗ್ರಿಗೇಟ್ 50% ಬಂದರೆ ಆ ಲೆವೆಲ್ ಕ್ಲಿಯರ್ ಆಯಿತು. ನಿಮಗೆ 400 ಮಾರ್ಕ್ ಇಲ್ಲಿರುವ CA ಫೌಂಡೇಶನಲ್ಲಿ ಮ್ಯಾಜಿಕ್ ನಂಬರ್ ನೀವು ದಾಟಬೇಕಾಗಿರೋದು 200 ಆರ್ ಎಬೋ. ಅದು ದಾಟ್ಬಿಟ್ರೆ CA ಫೌಂಡೇಶನ್ ಪಾಸ್. ಅಲ್ರೈಟ್. ಇದೇ ರೀತಿ ಇಂಟರ್ಮೀಡಿಯೇಟ್ ಅಲ್ಲಿ 3+3 ಹೇಳಿದ್ದೆ 6 ಅಲ್ಲಿ ಯಾಕೆ ಸರ್ 3+3 6 ಅಂತ ಒಟ್ಟಿಗೆ ಬರೀಬೋದಲ್ವಾ? ನೀವು 6 ಪೇಪರನ್ನು ಒಟ್ಟಿಗೆ ಬರೀಬೋದು. ಬೇಡ ಅಂದರೆ ಇಲ್ಲ ಸರ್ ನಾನು ಅಷ್ಟು ಹೆವಿ ಬೇಡ ನನಗೆ ಅಂದರೆ 3 ಪೇಪರ್ ಈಗ ಬರೀ, 6 ತಿಂಗಳು ಬಿಟ್ಟು ಮತ್ತೆ 3 ಪೇಪರ್ ಬರೀಬೋದು. ಯಾರು ಹೇಳಿದ್ರು ಕಷ್ಟ ನಿಮಗೆ ಅಂತ? ಕಷ್ಟ ಇಲ್ಲ. ಚೆನ್ನಾಗಿ ಪ್ಲ್ಯಾನ್ ಮಾಡಿದರೆ 3 ನಾವು ಆಫ್ಟರ್ ಸಮ್ ಟೈಮ್, ಆಫ್ಟರ್ 6 months ಯು ಕ್ಯಾನ್ ರೈಟ್ ಅನದರ್ 3. ಇಲ್ಲ ಸರ್ ನಾನು ಎಲ್ಲ ಬರೆಯಕ್ಕೆ ರೆಡಿ ಇದ್ದೀನಿ, ಗೈಡೆನ್ಸ್ ಕೋಚಿಂಗ್ ಎಲ್ಲ ತಗೊಳ್ತೀನಿ, ಸೂಪರ್ ಬರೀರಿ. ಇಲ್ಲ ಅಂದರೆ ಅಂದರೆ ಫೌಂಡೇಶನ್ ಆದ ನಂತರ ನಿಮ್ಗೆ 2 ಸ್ಕೀಮ್ ಇದೆ ನೆನ್ಪಿಟ್ಕೊಳ್ಳೋಕ್ಕೆ. ಒಂದು ಲಮ್ಸಮ್ 6 ಪೇಪರ್ ಬರೀ. ಬೇಡ ಸರ್ ಇನ್ಸ್ಟಾಲ್ಮೆಂಟ್ ಹೋಗ್ಬೋದು 3 ಪೇಪರ್ ಈಗ ಬರೀ, 3 ಪೇಪರ್ ಮತ್ತೆ ಬರೀ. ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇದರ ಕೋರ್ಸ್ ಡ್ಯೂರೇಷನ್ 8 months ಆಗಿರ್ತದೆ. ಹೇಗೆ ಅಲ್ಲಿ 9,000 ಕಟ್ಟಬೇಕು ಗೌರ್ಮೆಂಟ್ ಅಥವಾ ICAIಗೆ, ಅದೇ ರೀತಿ 18,000 ಇಲ್ಲಿ ಕಳಿಸ್ಬೇಕಿದೆ. ಎಕ್ಸಾಮ್ ಫೀಸು ಅದೇ ರೀತಿ ವೇರಿ ಆಗುತ್ತೆ. ಏನಿದೆ ಪೇಪರ್ಸ್ಗಳು ಅಂತ ಸುಮ್ಮನೆ ಗ್ಲಾನ್ಸ್ ಮಾಡೋಕ್ಕೆ. ಸೊ ಗ್ರೂಪ್ 1ನಲ್ಲಿ 3 ಪೇಪರ್ ಇದೆ. ಅಡ್ವಾನ್ಸ್ ಅಕೌಂಟ್ಸ್ ಮತ್ತೆ ಲಾ ಬರ್ತದೆ. 3ನೇದು ಟ್ಯಾಕ್ಸ್, ಡೈರೆಕ್ಟ್ ಇಂಡೈರೆಕ್ಟ್ 2 ಸೇರಿ. ಈ ಟ್ಯಾಕ್ಸ್ ಕಟ್ಟೋದು ಹೇಗೆ ಏನು ಅಂತೆಲ್ಲ ರೂಲ್ಸ್ಗಳನ್ನು ಹೇಳಿದ್ದಾರೆ. ಇದು 3 ಪೇಪರ್ ಮೊದಲನೇ ಗ್ರೂಪ್. 2ನೇ ಗ್ರೂಪ್ ಬಂದರೆ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಖರ್ಚನ್ನು ಕಡಿಮೆ ಮಾಡೋದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಇದೆ. ಖರ್ಚು ಜಾಸ್ತಿ ಮಾಡಿಬಿಟ್ರೆ ಲಾಭ ಕಡಿಮೆ ಆಗುತ್ತೆ. ಖರ್ಚು ಅವಾಯ್ಡ್ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಅದು ಕಾಸ್ಟ್. ಆಡಿಟಿಂಗ್ ಹೇಗೆ, ನೀವು ಯಾವುದಾದ್ರು ಒಂದು ಫರ್ಮ್ ಕಂಪನಿಗೆ ಆಡಿಟ್ ಮಾಡುವ ರೂಲ್ಸ್ಗಳೇನು? ಆಡಿಟ್ ಅಂದರೆ ಚೆಕ್ ಅಂತ. ಲಾಸ್ಟಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್, ಇದು 2 ಸೇರಿ ನಿಮಗೆ 100 ಮಾರ್ಕ್ ಪೇಪರ್. ಅಲ್ಲಿ 3 ಇಲ್ಲಿ 3. ಸ್ಟೂಡೆಂಟ್ಸ್ ಒಟ್ಟು 100 ಮಾರ್ಕಿನ 6 ಪೇಪರ್. 2023ರಲ್ಲಿ ಬಂದ ಸರ್ಕ್ಯುಲರ್ 2024ರಲ್ಲಿ ಅಪ್ಲೈ, ಈ ವರ್ಷದಿಂದ ಬರೋದು. 30% MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಷ್ಟು ಇಂಟ್ರೆಸ್ಟಿಂಗ್ ಇದೆ ನೋಡಿ. ಮೊದಲು ಹೀಗಿರಲಿಲ್ಲ. ಈ ಪೇಪರ್ಗಳಲ್ಲಿ 30% MCQ, 70% ಡಿಸ್ಕ್ರಿಪ್ಟಿವ್ ಇದೆ. CA ಫೈನಲ್ಲು ಅದೇ ರೀತಿ 3+3 6 ಪೇಪರ್ಗಳು. ಅದೇ ರೀತಿ ಹೆಸರುಗಳು ಚೇಂಜ್. ಅಲ್ಲಿ ಅಕೌಂಟಿಂಗ್ ಹೇಳ್ತೀವಿ, ಇಲ್ಲಿ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಹೇಳ್ತೀವಿ, ಅಲ್ಲಿ FM ಹೇಳ್ತೇವೆ, ಇಲ್ಲಿ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಆಡಿಟಿಂಗ್ ಇದೆ. ಟ್ಯಾಕ್ಸ್ 2 ಪಾರ್ಟ್, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್, ಮತ್ತೆ ಇಂಟಗ್ರೇಟೆಡ್ ಬಿಸ್ನೆಸ್ ಸೊಲ್ಯೂಷನ್ಸ್ ಅಂತ. ಸ್ಟೂಡೆಂಟ್ಸ್ ಇದು ಹೋಗೋಕ್ಕಿಂತ ಮುಂಚೆ ಈ ಆರ್ಟಿಕಲ್ಶಿಪ್ ಅಂದರೆ ಏನು? ಒಬ್ಬ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟ್, ನಿಮ್ಗೆ ಗೊತ್ತಿದೆ ಫೌಂಡೇಶನ್, ಇಂಟರ್, ಆರ್ಟಿಕಲ್ಶಿಪ್ ಮಾಡಿದ ನಂತರ ಫೈನಲ್. ಆರ್ಟಿಕಲ್ಶಿಪ್ ಎಷ್ಟು ವರ್ಷ? 2 ವರ್ಷ. ನೀನೇನಾದ್ರೂ ಜಾಬಿಗೆ ಹೋಗೋದಾದ್ರೆ. ಸರ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಅದು 3 ವರ್ಷನೇ ಮಾಡಬೇಕು. ಇಲ್ಲೆಲ್ಲ ವರ್ಷದಲ್ಲಿ 3 ವರ್ಷನೇ ಇತ್ತು. CA ಹಿಸ್ಟ್ರಿಯಲ್ಲಿ ಬರೀ 3 ವರ್ಷನೇ ಇತ್ತು. ಈ ಸತಿ ಚೇಂಜ್ ಮಾಡಿದ್ರು. ನೀನೇನಾದ್ರು ಪ್ರಾಕ್ಟೀಸ್ ಮಾಡ್ತೀಯಾ ಅಂದರೆ 3 ವರ್ಷ, ನೀನು ಜಾಬ್ ಮಾಡ್ತೀಯಾ ಅಥವಾ ಕಂಪನಿಗೆ ಹೋಗ್ತೀಯಾ ಅಂದರೆ 2 ವರ್ಷ ಆರ್ಟಿಕಲ್ಶಿಪ್ ಸಾಕು ಅಂತ. ಇದು CA ಯಾರ ಅಂಡರಲ್ಲಿ ಆರ್ಟಿಕಲ್ಶಿಪ್ ಮಾಡಬೇಕು? ಯಾರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರ ಅಂಡರಲ್ಲಿ ಮಾಡಬೇಕು. ಬಹಳ ಅಡ್ವಾಂಟೇಜ್. ತುಂಬ ಕೋರ್ಸ್ಗಳು ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್, ಮೆಡಿಸಿನ್ ಇದೆಲ್ಲ ಕೇಳಿದಿರಲ್ವ. ನಾನು ಅದ್ರ ಬಗ್ಗೆ ಕಂಪ್ಯಾರಿಸನ್ ಅಲ್ಲ, ಲಾ ಇರ್ಬೋದು, MBA, ಇಲ್ಲೆಲ್ಲ ಥಿಯರಿಟಿಕಲಿ ನೀವು ಸ್ಟ್ರಾಂಗ್ ಆಗಿರ್ತೀರ. CA ಅನ್ನೋ ಒಂದು ಕೋರ್ಸಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟಲ್ಲಿ ಅಂಡರಲ್ಲಿ 2 years ನೀನು ವರ್ಕ್ ಮಾಡ್ತೀಯಲ್ವ, ದಟ್ ಇಸ್ ದ ಟ್ರೆಷರ್ ಪೀರಿಯಡ್. ಮಾತನಾಡೋದನ್ನು ಕಲಿತೀಯಾ, ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ, ಗೌರ್ಮೆಂಟ್ ಆಫೀಸ್ ಹೇಗಿದೆ ಗೊತ್ತಾಗುತ್ತೆ, ಬ್ಯಾಂಕ್ ಹೇಗಿದೆ ಗೊತ್ತಾಗ್ತದೆ, ಕ್ಲೈಂಟ್ಸ್ಗಳೊಟ್ಟಿಗೆ ಹೇಗೆ ಮಾತಾಡೋದು, ಸೀನಿಯರ್ ಒಟ್ಟಿಗೆ ಹೇಗೆ, ಜೂನಿಯರ್ ಒಟ್ಟಿಗೆ ಹೋಗಿ, ಬಾಸ್ ಒಟ್ಟಿಗೆ ಹೇಗಿರಬೇಕು, ಗುರು ಒಟ್ಟಿಗೆ ಹೇಗಿರಬೇಕು, ಇದನ್ನೆಲ್ಲ ಕಲಿಯಕ್ಕೆ 2 years ಆರ್ಟಿಕಲ್ಶಿಪ್ ಇದೆ ಸ್ಟೂಡೆಂಟ್ಸ್. ಬರೀ ಅಷ್ಟೇ ಮಾತ್ರನ, ಮಂತ್ಲಿ ರೊಕ್ಕನೂ ಸಿಗುತ್ತೆ, ಸ್ಟೈಫಂಡು ಸಿಗುತ್ತೆ. ಯು ವಿಲ್ ಗೆಟ್ ಎ ನಾಮಿನಲ್ ಸ್ಟೈಫಂಡ್. ದಿಸ್ ಆರ್ ಆಲ್ ದ ಅಡ್ವಾಂಟೇಜ್ ಆಫ್ ಯುವರ್ ಆರ್ಟಿಕಲ್ಶಿಪ್ ಡ್ಯೂರೇಷನ್ ಆಫ್ 2 years. CA ಫೈನಲ್ ಬಗ್ಗೆ ಹೇಳಿದೆ. ಕ್ವಾಲಿಫಿಕೇಶನ್ ನಂತರ ವರ್ಲ್ಡ್ ಆಫ್ ಆಪರ್ಚುನಿಟೀಸ್ ನಿಮ್ಗೆ ಕಾಯ್ತಾ ಇರ್ತದೆ. ಟ್ಯಾಕ್ಸ್ ಕನ್ಸಲ್ಟೆಂಟ್, ಆಡಿಟರ್, ಕಂಪನಿಯಲ್ಲಿ ಜಾಬ್ ಮಾಡೋದು, ಫ್ರೀಲಾನ್ಸ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಅನಾಲಿಸ್ಟ್, ಸ್ಟ್ರಾಟಜಿಸ್ಟ್ ವರ್ಕ್ ಮಾಡ್ಬೋದು, ವ್ಯಾಲ್ಯೂಯೇಷನ್ ಮರ್ಜರ್ಗಳಲ್ಲಿ ಕಂಪನಿಗೆ ಹೆಲ್ಪ್ ಮಾಡ್ಬೋದು, ಟ್ರೈನಿಂಗ್ ಅಂತ ತಗೊಳ್ಬೋದು, ಸ್ಟಾಕ್ ಮಾರ್ಕೆಟ್, ಸಿನಿಮಾ, ಯಾವ್ದ್ರ ಫೀಲ್ಡಲ್ಲಿ ಹೇಳಿ, ನೇಮ್ 1 field ವೇರ್ CA ಇಸ್ ನಾಟ್ ದೇರ್ ಅಂತ. ಯಾವ ಫೀಲ್ಡು ಇಲ್ಲ, ಎಲ್ಲ ಫೀಲ್ಡಲ್ಲೂ CA ಮಾಡ್ತಾರೆ. ಸೊ ಅದಕ್ಕೆ ತುಂಬ ಸತಿ ಹೇಳ್ತಾರೆ, ಒಳ್ಳೆ ಬಿಸ್ನೆಸ್ ಫ್ಲರಿಶ್ ಆಗಬೇಕಾದ್ರೆ
ಒಬ್ಬ ಬಿಸ್ನೆಸ್ ಮ್ಯಾನ್, ಒಂದು ಕಂಪನಿ, ಒಬ್ಬ ಪಾರ್ಟ್ನರ್ಶಿಪ್ ಅಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ನ ಇನ್ವಾಲ್ವ್ಮೆಂಟ್ ಇರ್ತದೆ. ಸೂಪರ್. ಈ ಎಕ್ಸಾಮಿಗೆ ಬರಿಬೇಕಾದ್ರೆ ಯಾವೊಳಗೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು? ನೀವೇನಾದ್ರೂ ಡಿಸೆಂಬರ್ ಎಕ್ಸಾಮ್ ಬರೀತೀರ ಅಂದ್ರೆ 30th ಜೂನ್ ಒಳಗೆ ಮಾಡೋಕ್ಕಿದೆ, ನೆನ್ಪಿಟ್ಕೊಳ್ಳಿ. 30th ಜೂನ್ ಒಳಗೆ ಮಾಡಿದ್ರೆ ಡಿಸೆಂಬರ್ ಬರೀಬಹುದು. ಅದೇ ರೀತಿ ಸಪೋಸ್ ನೀವು ನೆಕ್ಸ್ಟ್ ಇಯರ್ ಜೂನಿಗೆ ಮಾಡ್ತೀರಾ, ಜೂನ್ ರೂಲ್ಡ್ ಔಟ್, ನೆಕ್ಸ್ಟ್ ಇಯರ್ ಜೂನಿಗೆ ಮಾಡ್ತೀರಾ ಅಂದ್ರೆ 31st ಡಿಸೆಂಬರ್ ಒಳಗೆ ಮಾಡ್ಬೇಕು. ಇದು ಇವತ್ತಿರೋ ರೂಲ್ಸ್, ಸ್ಲೈಟ್ಲಿ ಚೇಂಜ್ ಆಗ್ಬೋದು ಇದು. ಓಕೆ. ಅದೇ ರೀತಿ ವಾಟ್ ಈ ಜನರಲಿ ನಿಮ್ಗೊಂದು ಒಳ್ಳೆ ಕೋಚಿಂಗ್ ತಗೊಂಡ್ರೆ, ತ್ರಿಷಾ ಅಂತಲ್ಲ, ಯಾವುದೇ ಒಂದು ಗುಡ್ ಕೋಚಿಂಗ್ ತಗೊಂಡ್ರೆ ಒಂದು CA ಫೌಂಡೇಶನ್ಗೆ ಹೆಚ್ಚು ಕಡಿಮೆ 500 ಗಂಟೆಗಳ ಪಾಠ ಮಾಡೋಕ್ಕೆ ಕಲಿಯೋಕ್ಕಿದೆ. 500 hours ಆಫ್ ಪ್ರಿಪರೇಷನ್, ಅಕೌಂಟ್ಸೇ ತುಂಬ ಇದೆ. ಸೊ ಇದೆಲ್ಲ ಸೇರಿ ನಿಮ್ಗೆ 500 ಗಂಟೆ ಪಾಠ, ಒಂದು 150 ಗಂಟೆ ರಿವಿಷನ್ ಮಾಡಬೇಕು. ಸ್ಟೂಡೆಂಟ್ಸ್ ಒಂದು ಅಟ್ಲೀಸ್ಟ್ 3 ಸೆಟ್ ಆಫ್ ಮಾಕ್, ಒಂದು ಮಾಕ್ ಅಂದರೆ 4 ಪೇಪರ್, 3 ಸೆಟ್ ಆಫ್ ಮಾಕ್. ಯಾಕೆ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಅಂತ ಇದು ಕೇಳ್ತಿರಲ್ಲ. ಫೇಲ್, ಅವನು PUCಗೆ ಸೀರಿಯಸ್ ಆಗಿ 5-6 ಮಾಕ್ ಪ್ರಿಪರೇಟರಿ ಎಕ್ಸಾಮ್ ಬರೀತಾನೆ. ಅಷ್ಟು ಸೀರಿಯಸ್ ಆಗಿ CLO ಬರೆದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ. ಅದಕ್ಕೆ ನಾನು ಯಾವಾಗಲೂ ಹೇಳಕೊಂಡು, ಲಾಸ್ಟ್ಗೆ ಯಾರು ವಿನ್ನರ್ ಆಗ್ತಾನೆ ಅಂದರೆ ಯಾರು ಹೈಯೆಸ್ಟ್ ಪ್ರಾಕ್ಟೀಸ್ ಮಾಡಿದ್ದಾನೆ, ರಿಹರ್ಸಲ್ಸ್ ಮಾಡಿದ್ದಾನೆ, ಅವನು ವಿನ್ನರ್ ಆಗ್ತಾನೆ. ಹಾಗಾಗಿ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಮತ್ತು ನಿಮಗೆ ಇದು ಕಲಿಯುವಾಗ ಬೆಸ್ಟ್ ಟ್ರೈನರ್ಸ್, ತುಂಬ ಸತಿ ನೀವು ಒಳ್ಳೆ ಕೋಚಿಂಗ್ ತೊಗೊಂಡೋದ್ರಿಂದ ನಾಟ್ ಓನ್ಲಿ ಹೆಲ್ಪ್ಸ್ ಯು ಫಾರ್ CA ಫೌಂಡೇಶನ್ ಬಟ್ ಫಾರ್ ಆಲ್ ದ ಲೆವೆಲ್ಸ್. ಈ ಫೌಂಡೇಶನ್ ಚೆನ್ನಾಗಿ ಕಲ್ತ್ಬಿಟ್ರೆ ಇಂಟರ್ಮೀಡಿಯೇಟಿಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಒಂದು ತಲೆಯಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕೋಚಿಂಗ್ ತೊಗೊಂಡ್ರೆ ಜಾಯಿನ್ ಆದರೆ ಒಳ್ಳೆಯದು. ನಾಟ್ ಎ ಮ್ಯಾಂಡೇಟರಿ ಬಟ್ ರೆಕಮೆಂಡೇಟರಿ. ಆಲ್ ರೈಟ್. ಸೊ ಅದೇ ರೀತಿ CA ಇಂಟರ್ಮೀಡಿಯೇಟಿಗೂ ಡೇಟ್ಗಳಿದೆ, ಅಲ್ಲಿ ಹೇಗಿದೆಯೋ ಅದಕ್ಕಿಂತ ಅದೇ ಟೈಮ್ ಸ್ಪ್ಯಾನ್ ಸ್ವಲ್ಪ ಬೇಗ. ನೀವು ಏನಾದರೆ ನವಂಬರ್ ಎಕ್ಸಾಮ್ ಬರೀತೀರಾ ಅಂದರೆ ಇವತ್ತಿನ ರೂಲ್ಸ್ ಫೆಬ್ರವರಿ ಎಂಡಲ್ಲಿ ಮಾಡಿರಬೇಕು. ಅಂದರೆ ಫೆಬ್ರವರಿ 2024 ಒಳಗೆ ಮಾಡಿದವರು ನವಂಬರ್ಲಿ ಬರೀಬೋದು. ಹಾಗೆಯೇ ಆಗಸ್ಟ್ ಒಳಗೆ ಮಾಡಿದವರು ನೆಕ್ಸ್ಟ್ ಇಯರ್ ಮೇಗೆ ಎಕ್ಸಾಮನ್ನು ಬರೀಬೋದು. ಈಗೊಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ, ಪಾಸ್ ಆದರೆ ಬೆನಿಫಿಟ್ ಏನು? CA ಫೌಂಡೇಶನಿಂದ ಇಂಟರಿಂದ ಆರ್ಟಿಕಲ್ಶಿಪ್. ಯಾರಾದ್ರೂ ಹೇಳ್ತಾರ ನಿಮಗೆ ಫೇಲ್ ಆದರೂ ಬೆನಿಫಿಟ್ ಇದೆ ಅಂತ? ಟ್ರಸ್ಟ್ ಮೀ, ಐ ಆಮ್ ಗೋಯಿಂಗ್ ಟು ಟೆಲ್ ಯು. ನಮ್ಮ ಗೋಪಾಲ್ ಹೇಳ್ತಾನೆ, ಫೇಲ್ ಆದರೆ ನಿಮ್ಗೆ 10 ಬೆನಿಫಿಟ್ ಇದೆ. ಶಾಕ್ ಆಗ್ಬೋದಲ್ವಾ? CA ಫೌಂಡೇಶನ್ ಫೇಲ್ ಆದರೆ ಏನು ಬೆನಿಫಿಟ್ ಇದೆ? 10 ಬೆನಿಫಿಟನ್ನು ಹೇಳ್ತೀನಿ. ಸೊ ಮೊದಲನೇದಾಗಿ, ಯಂಗ್ ಸ್ಟೂಡೆಂಟ್ ಲೈಕ್ PUC ಆಗಿದ್ದೀರಾ, ಫಸ್ಟ್ ಇಯರ್ ಡಿಗ್ರಿ ಇದ್ದೀರಾ ಅಂದ್ಕೊಂಡ್ರೆ, ನೀವು ಯಾವುದಾದ್ರೂ ಪ್ರೊಫೆಷನಲ್ ಎಕ್ಸಾಮನ್ನು ಲೇಟಾಗಿ ಕ್ರ್ಯಾಕ್ ಮಾಡ್ತೀರಾ, ಇದು 18ನೇ ವರ್ಷದಲ್ಲಿ ನಿಂಗೆ ಆಗತ್ತೆ, ಅನುಭವ ಬರ್ತದೆ. ವೆರಿ ಕಾಂಪಿಟೇಟಿವ್ ಎಕ್ಸಾಮ್ ಇರೋಗೋಸ್ಕರ ಕಾಂಪಿಟೇಟಿವ್ ಆಗಿ ಪ್ರಿಪೇರ್ ಮಾಡ್ತೀಯ, ಅಡ್ವಾಂಟೇಜ್ 2. ನೀನು MBA ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೇಕು ನಾಳೆ, CAT, MAT, PGCET ಇಂಥದ್ದೆಲ್ಲ ಎಕ್ಸಾಮ್. ಅಲ್ಲಿಯೂ ನಿಮಗೆ ಮ್ಯಾಥ್ಸ್ ಎಲ್ಲ ಇದೆ, ರೀಸನಿಂಗ್ ಇದೆ, ಇಲ್ಲಿಯೂ ಒಂದು ಪೇಪರ್ ಇದೆ, ಇದು ಅಲ್ಲಿಗೆ ಹೆಲ್ಪ್ ಆಗುತ್ತೆ. ಸೊ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್, ಅದು ಸ್ಪೆಷಲಿ MBA ಎಂಟ್ರೆನ್ಸನ್ನು ಕ್ರ್ಯಾಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನನಗೆ ಎಷ್ಟೋ ಸತಿ ಈ CA, CS, CMA ಕೋರ್ಸ್ ಬಂದಾಗ ನನಗೂ ಹಾಗಾಗಿದೆ ಅನುಭವ. ನಿಮ್ಗೆ ಕನ್ಸೆಪ್ಚುಯಲ್ ಕ್ಲಾರಿಟಿ ಬರ್ತದೆ. ಬ್ಯಾಲೆನ್ಸ್ ಶೀಟ್ ಮಾಡ್ತಿದ್ಯಾ, ಹೇಗೆ ಮಾಡ್ತೀಯ ಅಂತ ಕಲ್ತಿದ್ಯಾ, ಯಾಕೆ ಮಾಡ್ತೀಯಾ, ಅದಿಲ್ಲಿ ನಿಂಗೆ ಹೆಲ್ಪ್ ಮಾಡ್ತದೆ. ಲಾಜಿಕ್ ವೈಸ್ ನೀವು ಕಲಿಯೋದು ಇಲ್ಲಿ ಭಾಳ ಇಂಪಾರ್ಟೆಂಟ್. ಆಪರ್ಚುನಿಟಿ ಟು ಟೆಸ್ಟ್ ಎಟ್ ನ್ಯಾಷನಲ್ ಲೆವೆಲ್. ನಾನು ಇಲ್ಲಿ ಚೆನ್ನಾಗಿದ್ದೀನಿ, ತಾಲೂಕ್ ಲೆವೆಲ್, ಸ್ಟೇಟ್ ಲೆವೆಲ್ ಮಾಡ್ತಾ ಇದ್ದೀನಿ, ಸ್ಕೂಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ನಾನು ಎಲ್ಲಿ ನಿಲ್ತೀನಿ ಅಂತ ಗೊತ್ತಾಗುತ್ತೆ. ಸೊ ನಾನು ನಿಮ್ಗೆ 5 ಪಾಯಿಂಟ್ ಹೇಳಿದೆ. ನಾಳೆ ನೀವು ಇದು ಬೇಡ ಸರ್, ನಾನು ಸಿವಿಲ್ ಸರ್ವಿಸ್ ಎಕ್ಸಾಮ್ ತೊಗೊಳ್ತೀನಿ, ಬ್ಯಾಂಕಿಂಗ್ ಎಕ್ಸಾಮ್ ತೊಗೊಳ್ತೀನಿ, ಟ್ಯಾಕ್ಸ್ ಎಕ್ಸಾಮ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಮ್, ಇಂಥದ್ದೆಲ್ಲ ತೊಗೊಂಡಾಗಲೂ ಅಲ್ಲಿಯೂ ಸಹಿತ ಇದೇ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲೀಷ್ ಮೇಲೆ ಬರ್ತದೆ. ಇಲ್ಲಿಯೂ ಕಲ್ತಿದ್ದೀರಾ, ಅಲ್ಲಿಯೂ ಕಲಿತೀರಾ. ಹಾಗಾಗಿ ಇದು ಅಲ್ಲಿಗೂ ಹೆಲ್ಪ್ ಆಗುತ್ತೆ. ನೀನು ಸಮಯನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಈ ಕೋರ್ಸ್ಗಳು ಹೆಲ್ಪ್ ಆಗುತ್ತೆ. ನೀನು ಟೈಮಲ್ಲಿ ಇದನ್ನೆಲ್ಲ ಮಾಡೋಕ್ಕೆ ಈ ಕೋರ್ಸ್ಗಳು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಟೈಮ್ ಯುಟಿಲೈಸೇಷನ್. ಡಿಗ್ರಿ ಬಿಕಮ್ಸ್ ಈಸಿ. ಎಷ್ಟು ಜನರಿಗೆ ಗೊತ್ತಿಲ್ಲ, ಈ CA ಕೋರ್ಸ್ ತಗೊಳ್ಳೋದ್ರಿಂದ PUC ಆಸ್ ವೆಲ್ ಆಸ್ ಡಿಗ್ರಿ ಭಾಳ ಹೆಲ್ಪ್ ಆಗುತ್ತೆ. ನಿನಗೆ ಈ ಪ್ರಿಪರೇಷನ್ ಮಾಡೋದು ನಾಳೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್, ನಿನ್ನ ಕಾಲೇಜಿಗೆ ಒಂದು ಕಂಪನಿ ಬಂದಿದೆ, ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ತಾರೆ, ಇಲ್ಲಿ ಕಲ್ತಿರೋದು ಅಲ್ಲಿಗೆ ಹೆಲ್ಪ್ ಆಗುತ್ತೆ. ಫೈನಲಿ ನಾಲೆಜ್ ಇಸ್ ಪವರ್. ಹಾಗಾಗಿ ನಾನು ಮಿನಿಮಮ್ 10 ಬೆನಿಫಿಟ್ ಹೇಳಿದ್ದೀನಿ. CA ತಗೊಂಡು ಪಾಸ್ ಆಗದೆ ಇದ್ರೂ ನಿಂಗೆ ಬೆನಿಫಿಟ್ ಇದೆ. ಒಂದು ನೋಟ್ ಮಾಡ್ಕೊಳ್ಳಿ, ಪಾಸ್ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಬಾರ್ದು, ಮತ್ತೆ ಬಿಟ್ಟು ಎಕ್ಸಾಮ್ ಬರೀಬೋದು. ಬಟ್ ಕರೆಕ್ಟಾಗಿ ಪ್ರಿಪೇರ್ ಆಗಿಬಿಟ್ರೆ ಫಸ್ಟ್ ಅಟೆಂಪ್ಟಲ್ಲಿ ನೀವು ಕ್ಲಿಯರ್ ಆಗ್ತೀರ. ಸುಮ್ಮನೆ ಒಂದು 5 ಕ್ವಶನ್ಗಳು ಸ್ಟೂಡೆಂಟ್ಸ್ ಕೊಟ್ಟಿರೋದನ್ನು ಹಾಕಿದ್ದಾರೆ, ನಾನು ಹೇಳ್ತೀನಿ. CA ಇನ್ಸ್ಟಿಟ್ಯೂಟ್ ಏನಾದರೂ ಪಾಸ್ ಪರ್ಸೆಂಟೇಜ್ ಫಿಕ್ಸ್ ಮಾಡುತ್ತಾ? ಡೆಫಿನೆಟ್ಲಿ ಇಲ್ಲ. ನೀವು ಚೆನ್ನಾಗಿ ಮಾಡಿಬಿಟ್ರೆ ಎಲ್ಲರೂ ಪಾಸ್ ಆಗ್ತೀರ. ನಾನು ಮ್ಯಾಥ್ಸಲ್ಲಿ ವೀಕ್ ಇದ್ದೀನಿ ಅಂತ ತುಂಬ ವಿದ್ಯಾರ್ಥಿಗಳು ಹೆದರ್ಕೊಳ್ತಾರೆ. ಏನೇನೂ ಇಲ್ಲ.
5ರಿಂದ 10ನೇ ಕ್ಲಾಸ್ ಕಲಿತ ಮ್ಯಾಥ್ಸೇ ಇಲ್ಲಿ ಮತ್ತೆ ಬರ್ತದೆ, 1-2 ಚಾಪ್ಟರ್ ಎಕ್ಸ್ಟ್ರಾ. ಯಾಕೆ ಅಂದರೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್. ಅದು ಬಿಟ್ಟು ಮೆಜಾರಿಟಿ ಆಫ್ ದ ಚಾಪ್ಟರ್ಸ್ ಆರ್ ಸ್ಕೂಲಿಂಗ್ ಮ್ಯಾಥ್ಸ್ ಲೈಕ್ ರೇಷಿಯೋ, ಪ್ರಪೋರ್ಷನ್, ಇಂಡಿಸೀಸ್, ಲಾಗರಿದಮ್, ಸೆಟ್ಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್, ಹೀಗೆ ಬಹಳ ಸರಳವಾದ ಚಾಪ್ಟರ್ಗಳಿದೆ. ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್ ನೆನಪಿದೆ ನಿಮ್ಮ ಫೇವರೇಟ್, ಟಾಸ್ ಎ ಕಾಯಿನ್, ವಾಟ್ ಇಸ್ ದ ಚಾನ್ಸ್ ಆಫ್ ಗೆಟಿಂಗ್ ಹೆಡ್, ಪ್ರೊಬ್ಯಾಬಿಲಿಟಿ, ಇಂಥದ್ದೇ ಚಾಪ್ಟರ್ಗಳಿದೆ, ಬಹಳ ಈಸಿ ಇದೆ. CA ಸ್ಟೂಡೆಂಟ್ ಲ್ಯಾಕ್ ಕಮ್ಯುನಿಕೇಷನ್, ಅದಕ್ಕೆ CA ಇನ್ಸ್ಟಿಟ್ಯೂಟ್ ತುಂಬ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೆ. ನಿಮ್ಗೆ ಚೆನ್ನಾಗಿ ಮಾತಾಡಬೇಕು, ನಿಮಗೆ GMCS ಕೋರ್ಸ್, ಜನರಲ್ ಮ್ಯಾನೇಜ್ಮೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಕೋರ್ಸ್, ಈಗ ಸುಮಾರಷ್ಟು CA ಇನ್ಸ್ಟಿಟ್ಯೂಟ್ಗಳು ಫಿಕ್ಸ್ ಮಾಡ್ತಿದ್ದಾರೆ. ಮತ್ತು ಕಮ್ಯುನಿಕೇಷನನ್ನು ಚೆನ್ನಾಗಿ ಮಾಡೋದು ಎಲ್ಲರಿಗೂ, ನಿಮಗೆ ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೂ ನೀಡ್ ಆಫ್ ದ ಅವರ್. ಇಂಟರ್ ಆ್ಯಂಡ್ ಫೈನಲ್ ಆರ್ ವೆರಿ ಡಿಫಿಕಲ್ಟ್ ಟು ಕ್ರ್ಯಾಕ್, ಡೆಫಿನೆಟ್ಲಿ ಇಲ್ಲ. 55-60% ವಿದ್ಯಾರ್ಥಿಗಳು ನಮ್ಮಲ್ಲಿ ಕ್ಲಿಯರ್ ಆಗ್ತಾ ಇದ್ದಾರೆ. ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಗೈಡೆನ್ಸ್ ತಗೊಂಡು ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಗ್ಯಾರಂಟಿ ಮಾಡೋಕ್ಕಾಗಲ್ಲ. ಡಿಫಿಕಲ್ಟ್ ಟು ಮ್ಯಾನೇಜ್ CA ಎಕ್ಸಾಮ್ ಅಂಡ್ ಡಿಗ್ರಿ ಎಕ್ಸಾಮ್, ತುಂಬ ಹಾಗೆ ಅಂದ್ಕೊಳ್ತಾರೆ. ಇಲ್ಲ, ಅಂಥ ವ್ಯವಸ್ಥೆಗಳಿದೆ, ನಾನು ಓದ್ತಾ ಹಾಗಿಲ್ಲ. ಇವತ್ತು ನಮ್ಮ ಕ್ಯಾಂಪಸ್ಸಲ್ಲಿ ವಿ ಪ್ರೊವೈಡ್ ಯು ಕೋಚಿಂಗ್, ವಿ ಪ್ರೊವೈಡ್ ಯು ಕಾಲೇಜ್, ಎರಡೂ ಇದೆ. ಹಾಗಾಗಿ ನಿಮ್ಗೆ ಅದು ಎರಡೂ ನಿಮಗೆ ಚೆನ್ನಾಗಿ ಬ್ಲೆಂಡ್ ಮಾಡಿ ಕೊಡೋಗೋಸ್ಕರ ನೀವು ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕಂತಿಲ್ಲ. ಡಿಗ್ರಿ ತಗೊಳ್ಳೇಬೇಕಾ? ಮ್ಯಾಂಡೇಟ್ರಿ ಇಲ್ಲ, ಆದರೆ ತಗೊಂಡ್ರೆ ಒಳ್ಳೇದು. ಯಾಕಂದರೆ ಡಿಗ್ರಿ ಮತ್ತು CA ಒಟ್ಟೊಟ್ಟಿಗೆ ಮಾಡೋಕ್ಕೆ ಅವಕಾಶ ಇದೆ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೂ ಆಗತ್ತೆ. ಹಾಗೆ ಏನು ಕಷ್ಟ ಇಲ್ಲದೇ ಇದು ಮಾಡ್ಬೋದು. ಐ ಥಿಂಕ್ ನೀವು ಭಾಳ ಪೇಷನ್ಫುಲಿ ಕೇಳಿದ್ದೀರಾ. ನನ್ನ ಕೊನೆ ಸಜೆಷನ್ ಏನಂದರೆ, ಸ್ಟೂಡೆಂಟ್ಸ್ ಈ ಕೋರ್ಸನ್ನು ತಗೊಂಡು ಚೆನ್ನಾಗಿ ವರ್ಕ್ ಮಾಡಿ ದೇಶದ ದೊಡ್ಡ ಆಸ್ತಿ ಆಗಬೇಕು. ಯಾಕಂದರೆ ಒಬ್ಬ CA ಸಿಗ್ನೇಚರಿಗೆ ಎಷ್ಟು ಬೆಲೆ ಇದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಒಂದು ಸತಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಯವರು ಏನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂದರೆ, ನನ್ನ ಸಿಗ್ನೇಚರ್ಗಿಂತ ಜಾಸ್ತಿ ಬೆಲೆ ಇರೋ ಯಾವುದಾದ್ರೂ ಸಿಗ್ನೇಚರ್ ಇದ್ದರೆ ಅದು CA ಸಿಗ್ನೇಚರ್ ಅಂತ ಓಪನ್ ಆಗಿ ಡೆಲ್ಲಿಲಿ ಹೇಳಿದ್ದಾರೆ. ಹಾಗಾಗಿ ಅಂಥದ್ದೊಂದು ಒಳ್ಳೆಯ ಅವಕಾಶ ಇದೆ. ನಿಮ್ಗೊಂದು ಕನಸು ಇರಬೇಕು, ಎಲ್ಲೆಲ್ಲೋ ನಾನು ನನ್ನ ಬೆಂಚು, ಡೆಸ್ಕ್, ಬುಕ್ಕಲ್ಲಿ, ಟಾಯ್ಲೆಟಲ್ಲೆಲ್ಲ ನಾನು ಸೈನ್ ಹಾಕ್ತೀನಿ, ಇನ್ನು ಮುಂದೆ ಸೈನ್ ಹಾಕೋದು ಅಂತಿದ್ದರೆ ನಾನು ದೊಡ್ಡ ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಸೈನ್ ಹಾಕಲಿ, ಈ ಕೈಗಳು ಅಂಥದಕ್ಕೆ ಹೋಗಲಿ, ಅಂಥ ಒಳ್ಳೆ ಕೆಲಸಗಳಿಗೆ ಹೋಗಲಿ, ಒಂದು ಜನರಿಗೆ ಒಂದು ಗೈಡೆನ್ಸಿಗೆ ಹೋಗಲಿ, ಅಂತ ಒಂದು ನಾಲೆಜ್ ಬೆಂಕಿ ಇದ್ದ, ನಾಲೆಜ್ ಇಸ್ ಲೈಕ್ ಎ ಫೈರ್ ಅಂತ ಒಂದು ಒಳ್ಳೆ ನಾಲೆಜನ್ನು ಪಡ್ಕೊಂಡು ನಮ್ಮ ದೇಶದ ಆಸ್ತಿ ಆಗಲಿ ಅಂತ ಹೇಳ್ತಾ, ಇವತ್ತಿನ ಚುಟುಕು ವಿಷಯ CA ಬಗ್ಗೆ ನಾನು ಹೇಳಿದ್ದೀನಿ. ಇನ್ನೂ ತುಂಬ ಇದೆ ಇದರಲ್ಲಿ. ಡಿಗ್ರಿ ಒಟ್ಟಿಗೆ ಮಾಡಿದರೆ ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ ಅಂತ ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಧನ್ಯವಾದಗಳು.